ನಮ್ಮೆಲ್ಲರಿಗಿಂತ ನಿನಗೆ ಅವಳೇ ಹೆಚ್ಚಾದ್ಲ. 3 ಬಿಟ್ಟವಳು ಮಗಳನ್ನು ಹೆದರಾಕೊಂಡು ಅವಳ ಜೊತೆ ಸಂಸಾರ ಮಾಡ್ತೀಯ ನೀನು? ನಾಚಿಕೆ ಆಗಲ್ವ ನಿನಗೆ? ಮುರಳಿ ಕೊಂಚವೂ ವಿಚಲಿತನಾಗಲಿಲ್ಲ. ನೋಡು ಮನು, ಸೌಭಾಗ್ಯ ಅಗ್ನಿಸಾಕ್ಷಿಯಾಗಿ ನನ್ನ ಕೈ ಹಿಡಿದ ಹೆಂಡತಿ. ಕಾನೂನಿನ ಪ್ರಕಾರ ನಾವು ಎಂದೂ ಬೇರೆ ಆದವರಲ್ಲ. ಅವಳ ಕೊರಳಿನಲ್ಲಿ ನಾನು ಕಟ್ಟಿರೋ ತಾಳಿ ಇನ್ನೂ ಹಾಗೆ ಉಳಿದುಕೊಂಡಿದ್ದಾಳೆ. ಯೌವನದ ಅಮಲಿನಲ್ಲಿ ಅವಳು ಕಾಲು ಜಾರಿದ್ದಾಳೆ ನಿಜ. ಆದರೆ ಈಗ ನಾನು ಅವಳನ್ನು ಕರ್ಕೊಂಡು ಬಂದಿರೋದು ಮಾನವೀಯತೆ ದೃಷ್ಟಿಯಿಂದ. ನನ್ನ ಮನೆ ತುಂಬಿ ನನ್ನ ಮಗಳ ತಾಯಿ ಆದವಳು ಬೀದಿಯಲ್ಲಿ ಬೀಳೋದು ನನ್ನಿಂದ ಸಹಿಸೋಕ್ಕಾಗಲ್ಲ. ನಾನು ಅವಳಿಗೆ ಪ್ರೀತಿ ವಿಶ್ವಾಸ ನೀಡದಿದ್ದರೆ ಅವಳು ನನ್ನ ಕೈ ಬಿಟ್ಟು ಹೋಗ್ತಿರ್ಲಿಲ್ವೇನು? ಆ ಬಗ್ಗೆ 20 ವರ್ಷಗಳ ಕಾಲ ನನ್ನ ಮನಸ್ಸಿನಲ್ಲಿ ಕೊರಗು ಇಟ್ಕೊಂಡಿದ್ದೆ. ಈಗ ನನ್ನ ಮನಸ್ಸಿಗೆ ಎಷ್ಟೋ ಸಮಾಧಾನವಾಗಿದೆ. ನನ್ನ ಸಂತೋಷಕ್ಕಿಂತ ನಿನಗೆ ನಿನ್ನ ಹಠ ಸ್ವಪ್ರತಿಷ್ಠೆಯೇ ಮುಖ್ಯವಾದರೆ ನಿನ್ನಿಷ್ಟ. ಅವನೆಂದು ಇಷ್ಟು ಕಟುವಾಗಿ ಮಾತನಾಡಿರಲಿಲ್ಲ. ಮನೋರಮ್ಮಳ ಮುಖ ವಿವರಣವಾಯಿತು. ಹೌದಪ್ಪ, ಈಗ ನಾವೆಲ್ಲ ನಿನಗೆ ಬೇಕಾಗಿಲ್ಲ. ನಿನ್ನ ಹೆಂಡತಿಗೆ ತಿಂದು ಹೆಚ್ಚಾಗಿ ಯಾವನೋ ಹಿಂದೆ ಓಡೋಗಿದ್ದಕ್ಕೂ ನಮ್ಮನ್ನೇ ದೂಷಿಸ್ತೀಯ. ಇರಲಿ ಬಿಡು, ನಾವೆಲ್ಲ ನಿನ್ನ ಕಣ್ಣಿಗೆ ಈಗ ಎಲ್ಲಿ ಕಾಣಿಸ್ತೀವಿ ಎಂದು ಅಳುತ್ತಾ ಹೊರಟೋದ್ರು. ವಿಷಯ ತಿಳಿದು ಅಶೋಕನು ಸೊಟ್ಟಗೆ ನಕ್ಕ. ಈ ವಯಸ್ಸಿನಲ್ಲಿ ಮಾವನಿಗೆ ಯಾಕಿಂತ ವ್ಯಾಮೋಹ? ಇದಕ್ಕಿಂತ 20 ವರ್ಷಗಳ ಹಿಂದೆ ಬೇರೆ ಮದುವೆ ಆಗಿದ್ರೆ ಎಷ್ಟೋ ಚೆನ್ನಾಗಿತ್ತು ಎಂದು ಅಣಕಿದನು. ಮನೋರಮ್ಮಗಂತೂ ತಮ್ಮನ ಬಗ್ಗೆ ಕೆಂಡಾಮಂಡಲ ಕೋಪ ಬಂತು. ಪೂರ್ವಿಯ ಮನೆಗೆ ಹೋದಾಗಲೆಲ್ಲ ಮುರಳಿಗೆ ಸಹಸ್ರನಾಮಾರ್ಚನೆ ಮಾಡ್ತಿದ್ರು. ಪೂರ್ವಿ ಉದಾಸೀನಳಾಗಿ, ಅವರ ವಿಷಯ ನನಗೇನು ಹೇಳಬೇಡತ್ತೆ, ನನ್ನ ತಾಯಿ ಜೊತೆ ನನ್ನ ತಂದೆನೂ ಸತ್ತು ಹೋಗಿದ್ದಾರೆ ಅಂತ ತಿಳ್ಕೊತೀನಿ ಎಂದಾಗ ಪ್ರದೀಪ್ ಉಗ್ರನಾದ. ಹೋಲ್ಡ್ ಯುವರ್ ಟಂಗ್. ಹೀಗೆ ಮಾತನಾಡೋಕೆ ನಾಚಿಕೆ ಆಗಲ್ವ ನಿಮಗೆ? ನಾಚಿಕೆ ಆಗಬೇಕಾದದ್ದು ನನಗಲ್ಲ, ಮಾಡಬಾರ್ದನ್ನು ಮಾಡಿ ಬಂದಿರೋ ಆ ಹೆಂಗಸಿಗೆ. ಅದನ್ನು ತಿಳಿದು ಅವಳನ್ನು ಹತ್ರ ಸೇರಿಸ್ಕೊಂಡಿರೋ ನಮ್ಮ ಅಪ್ಪನಿಗೆ. ಪ್ರದೀಪ್ ಅವಳ ಭುಜ ಅಲಗಿಸಿ ಅಬ್ಬರಿಸಿದ. ಯು ಫೂಲ್, ನಿಮ್ಮ ತಂದೆ ಮೌಲ್ಯ ನಿನ್ಗೇನು ತಿಳಿದಿದೆ? ಯು ಕಾಲ್ ಯುವರ್ ಸೆಲ್ಫ್ ಎಜುಕೇಟೆಡ್, ಕಲ್ಚರ್ಡ್. ನಿನ್ನ ತಂದೆ ತಾಯಿ ಮನಸ್ಸನ್ನು ನೀನೇ ಅರ್ಥ ಮಾಡ್ಕೊಂಡಿಲ್ವಲ್ಲ ಪೂರ್ವಿ. ನಿಮ್ಮ ತಾಯಿ ಮಾಡಿರೋ ತಪ್ಪನ್ನೇ ಇನ್ನೊಬ್ಬನು ಮಾಡಿದ್ದಾನೆ. ಆದರೆ ಅವನು ಇವತ್ತಿಗೂ ಗಣ್ಯ ವ್ಯಕ್ತಿಯಾಗಿ ಹೆಂಡತಿ ಮಕ್ಕಳ ಜೊತೆ ಸುಖವಾಗಿದ್ದಾನೆ. ನಿನ್ನ ತಾಯಿ ಮಾತ್ರ ಪರ್ಯಾಪ್ತಳಾಗಿ ಒಂಟಿಯಾಗಿ ಜೀವನ ಪೂರ್ತಿ ಕಾಲ ಕಳಿಬೇಕಾ? ಅವರು ಈಗ ಪಶ್ಚಾತ್ತಾಪ ಪಟ್ಟು ಹಿಂತಿರುಗಿ ಬಂದಾಗ ಅವರನ್ನು ಕ್ಷಮಿಸಿ ಹೊಸ ಬಾಳು ನೀಡ್ತಾ ಇರೋ ನಿಮ್ಮ ತಂದೆ ಎತ್ತರದ ಸ್ಥಾನದಲ್ಲಿದ್ದಾರೆ ಗೊತ್ತಾ? ಅಂಥವರ ಬಗ್ಗೆ ಹೆಮ್ಮೆ ಪಡು. ಅದು ನಿನಗಾಗಲ್ಲ ಅಂದರೆ ಸುಮ್ಮನಿದ್ಬಿಡು. ಆದರೆ ಅವರ ಬಗ್ಗೆ ತಪ್ಪು ಮಾತನಾಡಿ ಕೀಳಾಗಬೇಡ. ಪೂರ್ವಿಯ ಕಣ್ಗಳು ಅವನ ಹೊರಟು ಮಾತಿನಿಂದ ಕೊಳಗಾದವು. ಪ್ರದೀಪ್, ನೀವು ಅವರನ್ನೇ ಸಪೋರ್ಟ್ ಮಾಡ್ತೀರಾ? ನಾನು ನ್ಯಾಯವಾದ ಮಾರ್ಗದಲ್ಲಿ ನಡೆಯೋರನ್ನು ಸಪೋರ್ಟ್ ಮಾಡ್ತೀನಿ. ಅನ್ಯಾಯ ಎಲ್ಲಿದ್ರೂ ನಾನು ಸಹಿಸಲ್ಲ. ನಿನ್ನ ತಂದೆ ತಾಯಿ ಸಂಬಂಧ ನೀನು ತಿಳಿದಷ್ಟು ಸುಲಭವಾಗಿ ಕಳೆದುಕೊಳ್ಳೋಕ್ಕಾಗಲ್ಲ. ಸುಮ್ಮನೆ ವಿವೇಚನೆ ಇಲ್ಲದೆ ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ನೀನು ತುಂಬ ಲೆವೆಲ್ ಹೆಡೆಡ್ ಗರ್ಲ್ ಅಂತ ನಿನ್ನನ್ನು ಮೆಚ್ಚಿ ಮದುವೆ ಆಗಿದ್ದೀನಿ ಪೂರ್ವಿ. ನನ್ನ ನಂಬಿಕೆ ಸುಳ್ಳು ಮಾಡಬೇಡ. ಪೂರ್ವಿ ಏನು ಹೇಳಲು ಬಾಯಿ ತೆರೆದಾಗ ಮನೋರಮ್ಮ ತಡೆದರು. ಹೋಗಲಿ ಸುಮ್ಮನಿರೆ, ನೀವಿಬ್ಬರು ಯಾಕೆ ಮನಸ್ತಾಪ ಮಾಡ್ಕೊಳ್ತೀರಿ? ನಾನು ನಿನ್ನ ಹತ್ರ ಮಾತನಾಡಿದೆ ತಪ್ಪಾಯಿತು. ಎಷ್ಟೇ ಆದರೂ ನೀವು ಮನೆಯವರು ಒಂದೇ. ನಾವು ಹೊರಗಿನವರು ತಲೆ ಹಾಕಿ ಕೆಟ್ಟವರು ಅನ್ಸ್ಕೊಳ್ತೀವಿ. ಪ್ರದೀಪ್ ಉಕ್ಕಿ ಬಂದ ಕೋಪ ತಡೆದು ಮಾತುಗಳನ್ನು ನುಂಗ್ಕೊಂಡು, ಪೂರ್ವಿ ತಂದೆಯನ್ನು ನೇರವಾಗಿ ನಿಂದಿಸದಿದ್ರೂ ಅವಳ ವರ್ತನೆ ಏನೂ ಬದಲಾಗಲಿಲ್ಲ. ಪ್ರದೀಪ್ ಬಿಡುವಾದಾಗಲೆಲ್ಲ ಸೌಭಾಗ್ಯಳ ಆರೋಗ್ಯ ಗಮನಿಸಲು ಮುರಳಿಯ ಮನೆಗೆ ಹೋಗ್ತಿದ್ದ. ಪೂರ್ವಿ ಅಪ್ಪಿತಪ್ಪಿಯೂ ತಾನು ಬರುವೆನೆಂದು ಹೇಳ್ತಿರ್ಲಿಲ್ಲ. ಡ್ಯಾಡಿ, ನಾನು ನಿನ್ನ ಜೊತೆ ಬರ್ತೀನಿ. ಶ್ರುತಿ ಉತ್ಸಾಹ ತೋರಿಸಿದ್ರು ಪೂರ್ವಿ ಬಾಯಿ ಹಾಕಿ, ಶ್ರುತಿ, ಡ್ಯಾಡಿ ಏನೋ ಕೆಲಸದ ಮೇಲೆ ಹೋಗ್ತಿದ್ದಾರೆ, ನೀನು ಹೋಗಬೇಡ ಮರಿ, ಬಾ ನಾವಿಬ್ಬರು ಕಾಂಪ್ಲೆಕ್ಸ್ಗೆ ಹೋಗಿ ಬರೋಣ, ನಿನಗೆ ಕಾಮಿಕ್ಸ್ ತೆಗೆದುಕೊಡ್ತೀನಿ ಎಂದು ಪುಸಲಾಯಿಸಿ ಕರೆದೊಯ್ತಿದ್ಲು. ಅವಳ ಬಿಗುಮಾನ ಹಠ ಕಂಡು ಪ್ರದೀಪನ ತುಟಿಗಳಲ್ಲಿ ಕಿರುನಗೆ ಇಣುಕಿತು. ಅಂದು ಅವಳೊಡನೆ ಕಟುವಾಗಿ ಮಾತನಾಡಿದ ದಿನದಿಂದ ಪೂರ್ವಿ ಪ್ರದೀಪನೊಡನೆ ಮಾತನಾಡ್ತಿರಲಿಲ್ಲ. ಅವರಿಬ್ಬರ ಸಂಭಾಷಣೆ ಶ್ರುತಿಯ ಮೂಲಕ ನಡೆಯುತ್ತಿತ್ತು. ನಿನಗೆ ಪ್ರೀತಿಯ ಬೆಲೆಯೇ ಗೊತ್ತಿಲ್ಲ ಪೂರ್ವಿ. ನಿನ್ನನ್ನು ಪ್ರೀತಿಸಿದವರಿಗೆ ರೆಸ್ಪೆಕ್ಟ್ ಮಾಡೋಕೆ ಬರಲ್ಲ ನಿನಗೆ ಎಂದು ಆಗಾಗ ಅವನು ಅವಳನ್ನು ರೇಗಿಸುತ್ತಿದ್ದುದುಂಟು.
ಏನೇ ಆದರೂ ಪೂರ್ವಿ ಶ್ರುತಿಯನ್ನು ಮಾತ್ರ ತಂದೆಯ ಮನೆಗೆ ಕಳಗಿಸುತ್ತಿರಲಿಲ್ಲ. ಅವಳಿಗೆ ತನ್ನ ತಪ್ಪಿನ ಅರಿವಾಗಿ ಜ್ಞಾನೋದಯವಾಗಲೆಂದೇ ಪ್ರದೀಪ್ ಅವಳನ್ನು ಒತ್ತಾಯಿಸುತ್ತಿರಲಿಲ್ಲ. ಮನೋರಮ್ಮ ಅಂತೂ ತಮ್ಮನಿಂದ ದೂರವೇ ಆಗಿದ್ರು. ಸೌಭಾಗ್ಯಳಂತೂ ಮನೋರಮ್ಮನನ್ನು ಕಂಡ್ರೆ ಭಯವಿತ್ತು. ನಿಮ್ಮ ಅಕ್ಕ ಅಂತೂ ಈ ಜನ್ಮದಲ್ಲಿ ನನ್ನ ಮುಖ ನೋಡಲ್ಲ ರೀ ಎಂದಾಗ ಆಗಾಗ ಮುರುಳಿಯ ಬಳಿ ನುಡಿತಿದ್ರು. ಅವರಿಂದಲೇ ಬಹುಶಃ ಪೂರ್ವಿಯು ನನ್ನಿಂದ ದೂರವಿರೋದು. ಆ ಮಾತು ಸಂಪೂರ್ಣ ನಿಜವೆಂದು ಮುರುಳಿ ಒಪ್ಕೊಂಡ್ರೂ ಸೌಭಾಗ್ಯಳ ಎದುರು ಏನೂ ಹೇಳದೆ ಸುಮ್ಮನಾಗ್ತಿದ್ದ. ಪ್ರದೀಪ್ ನರ್ಸಿಂಗ್ ಹೋಮ್ನೊಳಗೆ ಕಾಲಿಟ್ಟಾಗ ರೆಸೆಪ್ಷನಿಸ್ಟ್ ಕೌಂಟರ್ನಲ್ಲಿದ್ದ ಸಿಬ್ಬಂದಿಗಳು ಎದ್ದು ಅವನಿಗೆ ಗೌರವ ಸಲ್ಲಿಸಿದ್ರು. ವೇಟಿಂಗ್ ರೂಮ್ನಲ್ಲಿ ಕಿಕ್ಕಿರಿದ ತುಂಬಿದ್ದ ರೋಗಿಗಳನ್ನು ಕಂಡಾಗ ಹುಬ್ಬೇರಿಸಿದ. ಡಾಕ್ಟರ್ ಸುಗಂಧಿ ಇನ್ನೂ ಬಂದಿಲ್ವಾ? ಅವರಿಗೋಸ್ಕರ ತುಂಬ ಪೇಷಂಟ್ ಕಾಯ್ತಾ ಇದ್ದಾರಲ್ಲ? ಇಲ್ಲ ಸರ್, ಅವರು ಫೋನ್ನಲ್ಲಿ ಸಿಗ್ತಾ ಇಲ್ಲ. ಅರ್ಧ ಗಂಟೆಯಿಂದ ನಾನು ಟ್ರೈ ಮಾಡ್ತಾ ಇದ್ದೀನಿ, ರೆಸೆಪ್ಷನಿಸ್ಟ್ ನಮ್ರಳಾಗಿ ಉತ್ತರಿಸಿದಾಗ ಪ್ರದೀಪ್ ತಲೆ ಕೊಡವಿದ. ಹೌ ಇರ್ರೆಸ್ಪಾನ್ಸಿಬಲ್. ಹೀಗಾದರೆ ನಮ್ಮ ನರ್ಸಿಂಗ್ ಹೋಮ್ ಹೆಸರು ಹಾಳಾಗೋಗಲ್ವೇನ್ರಿ? ಅವರ ಸೆಲ್ ಫೋನ್ಗೆ ಟ್ರೈ ಮಾಡಿ ನೋಡಿ. ನೋ ರೆಸ್ಪಾನ್ಸ್ ಸರ್. ಅಷ್ಟರಲ್ಲಿ ಪೂರ್ವಿ ಬಂದಾಗ ಪ್ರದೀಪ್ ಹುಬ್ಬು ಗಂಟಾಕಿ ಅವಳತ್ತ ನೋಡಿದ. ಪೂರ್ವಿ, ಸುಗಂಧಿ ನಿನ್ನ ಹತ್ರ ಏನಾದರೂ ಮೆಸೇಜ್ ಬಿಟ್ಟಿದ್ದಾರಾ? 2 ದಿನಗಳಿಂದ ಅವರು ಬರ್ತಾ ಇಲ್ಲ. ಹೀಗೆ ಮಾಡಿದ್ರೆ ನಾನು ಬೇರೆ ಗೈನಕಾಲಜಿಸ್ಟ್ನ ಕರೆಸ್ಬೇಕಾಗತ್ತೆ ಅಷ್ಟೇ. ಮನೆಯಲ್ಲಿ ಮುನಿಸು ತೋರುವಂತೆ ಡ್ಯೂಟಿ ಮೇಲಿದ್ದಾಗ ತೋರಲಾದೀತೆ? ಇಲ್ಲ ಪ್ರದೀಪ್, ಅವಳು ಯಾವತ್ತೂ ಈ ರೀತಿ ಮಾಡಿರಲಿಲ್ಲ. ಬಹುಶಃ ಅವಳ ತಾಯಿಯನ್ನು ನೋಡೋಕೆ ದಾವಣಗೆರೆಗೆ ಹೋಗಿರಬೇಕು. ಏನೇ ಆದರೂ ನಮಗೊಂದು ಮಾತು ಇನ್ಫಾರ್ಮ್ ಮಾಡೋಕ್ಕಾಗ್ತಿರ್ಲಿಲ್ವಾ? ಅವಳು ಬರೋವರೆಗೂ ಬೇರೆ ಏನನ್ನಾದರೂ ಸಬ್ಸ್ಟಿಟ್ಯೂಟ್ ಮಾಡ್ಕೊತಾ ಇದ್ದೆ. ಇವತ್ತು ಮಧ್ಯಾಹ್ನ ಹಾಗೆ ಅವಳ ಮನೆ ಕಡೆ ಹೋಗಿ ಬರ್ತೀನಿ. ನೀವು ಮನೆಗೆ ಹೋಗಿ ಶ್ರುತಿ ಜೊತೆ ಇರಿ. ಪೂರ್ವಿ ಹೇಳಿದಾಗ ಪ್ರದೀಪ್ ರೆಸೆಪ್ಷನಿಸ್ಟ್ಗೆ ಹೇಳಿದ. ಡಾಕ್ಟರ್ ಮಾಧವಿಗೆ ಕಾಲ್ ಮಾಡಿ ಕರೆಸಿ. ಪೇಷಂಟ್ನ ಇಷ್ಟೊತ್ತು ಕಾಯಿಸಿದ್ರೆ ಚೆನ್ನಾಗಿರಲ್ಲ. ಪೂರ್ವಿ ಸುಗಂಧಿಯ ಮನೆಗೆ ಹೊರಟ ಅರ್ಧ ಗಂಟೆಯೊಳಗೆ ಹಿಂತಿರುಗಿ ಬಂದಾಗ ಪ್ರದೀಪನಿಗೆ ಆಶ್ಚರ್ಯವಾಯಿತು. ಇದೇನು ಇಷ್ಟು ಬೇಗ ಬಂದ್ಬಿಟ್ಟೆ? ನೀನು ಸುಗಂಧಿಯ ಮನೆಗೆ ಹೋದರೆ 2-3 ಅವರ್ಸ್ಗೆ ಮೋಸವಿಲ್ಲ. ನಿನ್ನ ಫ್ರೆಂಡ್ ನಿನ್ನನ್ನು ಇಷ್ಟು ಬೇಗ ಕಳಿಸ್ಬಿಟ್ಲಾ? ಪೂರ್ವಿ ಅವನ ಆಸೆಗೆ ಸ್ಪಂದಿಸದೆ ಅಲ್ಲೇ ಸೋಫಾ ಮೇಲೆ ಕುಳಿತು ಅಳತೊಡಗಿದಾಗ ಅವನು ಅವ್ಯಾಕನಾದ. ಅರೆ ಏನಿತ್ತು ಪೂರ್ವಿ, ಬರ್ತಾ ಬರ್ತಾ ತುಂಬ ಸೆಂಟಿಮೆಂಟಲ್ ಆಗ್ತಾ ಇದೆಯಾ? ಮಾತೆತ್ತಿದ್ರೆ ಕಣ್ಣಲ್ಲಿ ಗಂಗಾ ಯಮುನಾ ಪ್ರವಾಹ ಹರಿದೋಗುತ್ತಲ್ಲ. ಈಗ ಅಳೋಕ್ಕೇನಾಗಿದೆ? ಅವಳ ಪಕ್ಕದಲ್ಲಿ ಕುಳಿತು ಮೃದುವಾಗಿ ಕೇಳಿದಾಗ ಪೂರ್ವಿ ಅಳುತ್ತಾ ಅವನಿಗೆ, ಪ್ರದೀಪ್, ಸುಗಂಧಿಗೆ ಮೊನ್ನೆ ರಾತ್ರಿ ಯಾರೋ 4 ಹುಡುಗರು ಅವಳು ರಾತ್ರಿ ಮನೆಗೆ ಹೋಗ್ತಾ ಅವಳನ್ನು, ನೀವು ನಂಬಲ್ಲ, ಈಗ ಅವಳ ಲೈಫೇ ಹಾಳಾಗಿ ಹೋಯ್ತಲ್ಲ. 2 ದಿನಗಳಿಂದ ಅವಳು ಹಾಸಿಗೆ ಬಿಟ್ಟು ಎದ್ದಿಲ್ಲ. ಆದಿತ್ಯ ಅಂತೂ ತಲೆ ಮೇಲೆ ಕೈ ಹೊತ್ತು ಕೂತ್ಬಿಟ್ಟಿದ್ದಾರೆ. ಪ್ರದೀಪ್ಗೆ ಸಿಡಿಲ್ ಬಡಿದಂತಾಯಿತು. ಸುಗಂಧಿಯ ಮೇಲೆ ಅತ್ಯಾಚಾರ. ಛೇ, ರೋಗಿಗಳಿಗೆ ಹೆಣ್ತನ ತಾಯ್ತನ ನೀಡುವ ಸ್ತ್ರೀ ತಜ್ಞೆ ವೈದ್ಯಳಾದ ಅವಳಿಗೆ ಇಂಥ ಪುರಸ್ಕಾರವೇ? ಬೇಸರ ಸಂಕಟದಿಂದ ಅವನು ಹಣೆಯ ಮೇಲೆ ಕೈ ಆಡಿಸುತ್ತಾ ಹೇಳಿದ. ನಾನು ಸುಗಂಧಿಗೆ ಎಷ್ಟು ಸಲ ಹೇಳ್ತಿದ್ದೆ, ರಾತ್ರಿ ಹೊತ್ತಲ್ಲದ ಹೊತ್ತಿನಲ್ಲಿ ಕೇಸ್ಗಳನ್ನು ನೋಡೋಕ್ಕೆ 2 ವೀಲರ್ನಲ್ಲಿ ಒಂಟಿಯಾಗಿ ಬರಬೇಡಿ ಅಂತ. ಅವಳು ಒಂದು ದಿನವೂ ಕಿವಿ ಮೇಲೆ ಹಾಕೊಳ್ತಾ ಇರಲಿಲ್ಲ. ನಾನು ಎಷ್ಟೇ ಆಗಲಿ ಡಾಕ್ಟರ್ ತಾನೆ, ಯಾರೇನು ಮಾಡ್ತಾರೆ ಅಂತ ನಕ್ಬಿಡೋಳು. ಆದರೆ ಕೀಳು ಸಂಸ್ಕಾರವಿರೋ ಗಂಡಸರಿಗೆ ಡಾಕ್ಟರ್ ಆದ್ರೇನು, ಪೇಷಂಟ್ ಆದ್ರೇನು? ಅವಳು ಹೆಣ್ಣಾಗಿದ್ರೆ ಸಾಕು. ಛೇ, ಆದಿತ್ಯ ಅವಳನ್ನು ತುಂಬ ಪ್ರೀತಿಸ್ತಾರೆ. ಪೂರ್ವಿ ಖಂಡಿತ ಅವಳ ಲೈಫ್ ಹಾಳಾಗಲ್ಲ. ಹಿ ವಿಲ್ ಅಂಡರ್ಸ್ಟ್ಯಾಂಡ್. ಏನೋ ನಿಮ್ಮ ಬಾಯ್ ಹರಕೆಯಿಂದಾದರೂ ಹಾಗೇ ಆಗಲಿ. ಟಚ್ವುಡ್. ಪೂರ್ವಿ ಕೈಗಳಿಂದ ಎದೆ ಒತ್ತಿಕೊಂಡು ಗದ್ಗಳಾಗಿ ನುಡಿದ್ಲು. ಆಪ್ತ ಗೆಳತಿಗೆ ಇಂಥ ಗಂಭೀರ ಸ್ಥಿತಿ ಒದಗಿದ್ದು ಅವಳಿಗೆ ತುಂಬ ಆಘಾತವಾಗಿತ್ತು. ಯಾಕೋ ನನ್ನ ಫ್ರೆಂಡಿಗೆಲ್ಲ ಒಂದಲ್ಲ ಒಂದು ಅನಾಹುತ ಆಗ್ತಾನೇ ಇದೆ. ಆಗ ನೋಡಿದ್ರೆ ವಿಭಾಗೆ ಹಾಗಾಯಿತು, ಈಗ ಸುಗಂಧಿಗೆ ಹೀಗೆ. ದೇವರು ಎಷ್ಟು ಪಕ್ಷಪಾತಿ ನೋಡಿದ್ರ? ಹೆಣ್ಣಿಗೆ ಎಲ್ಲ ಶಿಕ್ಷೆ ಅನುಭವಿಸ್ಬೇಕು ಎಂದು ರಾತ್ರಿಯೆಲ್ಲ ಕಣ್ಣೀರಿಟ್ಲು. ಪ್ರದೀಪ್ ಅವಳನ್ನು ಎದೆಗೊರಗಿಸಿಕೊಂಡು ತಲೆ ಸವರಿದ. ಒಮ್ಮೆ ಸುಗಂಧಾಳನ್ನು ಕಾಣಬೇಕೆಂಬ ಮನಸ್ಥಿತಿ. ಆದರೆ ಪೂರ್ವಿ ಅವನನ್ನು ತಡೆದ್ಲು. ಬೇಡ ಪ್ರದೀಪ್, ಈಗ ಅವಳು ಅಪ್ಸೆಟ್ ಆಗಿದ್ದಾಳೆ. ಆದಿತ್ಯ ಕೂಡ ಯಾರಿಗೂ ಮುಖ ಕೊಟ್ಟು ಮಾತನಾಡ್ತಿಲ್ಲ. ಲೀವ್ ದೆಮ್ ಅಲೋನ್. ಸ್ವಲ್ಪ ದಿನಗಳು ಕಳೆದ ಮೇಲೆ ಅವಳೇ ಡ್ಯೂಟಿ ಮೇಲೆ ಬರ್ತಾಳಂತೆ.
ಒಂದು ವಾರದ ನಂತರ ಮತ್ತೆ ನರ್ಸಿಂಗ್ ಹೋಮ್ಗೆ ಬಂದ ಸುಗಂಧಿ ದೈಹಿಕವಾಗಿ ಚೇತರಿಸಿಕೊಂಡಿದ್ದರೂ ಮಾನಸಿಕವಾಗಿ ಜರ್ಜರಿತರಾಗಿದ್ಲು. ಹಲೋ ಸುಗಂಧಿ, ನೈಸ್ ಟು ಸಿ ಯು ಅಗೇನ್. ಹೇಗಿದ್ದೀರಾ? ಪ್ರದೀಪ್ ಏನೂ ಆಗಿಲ್ಲವೆಂಬಂತೆ ನಗು ನಗುತ್ತಾ ಕೇಳಿದಾಗ ಎಲ್ಲೆರೆದರೂ ಏನೂ ಹೇಳಲಾರದೆ ಸುಗಂಧಿ ನಸುನಕ್ಕಳು. ಅವಳು 1 ವಾರದ ಮಟ್ಟಿಗೆ ವೈರಲ್ ಜ್ವರದಿಂದ ಮಲಗಿಬಿಟ್ಟಿದ್ದಾಳೆಂದು ಪ್ರದೀಪ್ ಪೂರ್ವಿ ನರ್ಸಿಂಗ್ ಹೋಮ್ನಲ್ಲಿ ಸುದ್ದಿ ಹಬ್ಬಿಸಿದ್ರು. ಯಾರಿಗೂ ಏನೂ ತಿಳಿದಿರಲಿಲ್ಲ. ಸುಗಂಧಿ ಯಾರೊಡನೆಯೂ ಮಾತನಾಡದೆ ತನ್ನ ಕನ್ಸಲ್ಟಿಂಗ್ ಚೇಂಬರ್ಗೆ ನೇರವಾಗಿ ಹೋದವಳೆ ಟೇಬಲ್ ಮೇಲೆ ತಲೆ ಇರಿಸಿ ಬಿಕ್ಕಿದ್ಲು. ಪ್ರದೀಪ್ ವ್ಯಥೆಯಿಂದ, ಸುಗಂಧಿ, ಕಂಟ್ರೋಲ್ ಯುವರ್ ಸೆಲ್ಫ್. ನನಗೆ ನೀವು ಬೇರೆಯಲ್ಲ, ನನ್ನ ತಂಗಿ ಪ್ರತಿಭಾ ಬೇರೆಯಲ್ಲ. ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರೆತು ಹೊಸ ಲೈಫ್ ಶುರು ಮಾಡ್ಕೊಳ್ಳಿ. ನಿಮ್ಮನ್ನು ಪ್ರೀತಿಸೋ ಗಂಡ ಮಗ ನಿಮಗೆ ಬೆಂಬಲವಾಗಿರುವಾಗ ನೀವ್ಯಾಕೆ ಕೊರಗಬೇಕು ಎಂದು ಅಕ್ಕರೆಯಿಂದ ಅವಳ ಬೆನ್ತಟ್ಟಿದ. ಪೂರ್ವಿ ಅವಳನ್ನು ತಬ್ಬಿದ್ಲು. ಬಿಡೆ ಸುಗಿ, ಕಣ್ಣೀರು ಯಾವಾಗಲೂ ದೌರ್ಬಲ್ಯ ತೋರಿಸುತ್ತೆ. ನೀನು ಯಾವ ತಪ್ಪು ಮಾಡಿದೀಯಾ ಅಂತ ಕಣ್ಣೀರು ಹಾಕ್ತೀಯಾ? ನಾನು ಪ್ರದೀಪ್ ನಿನ್ನ ಪರವಾಗೇ ಇದ್ದೀವಿ ಕಣೆ. ನೀನು ಆದಿತ್ಯ ಮೊದಲಿನಂತೆ ನಗ್ತಾ ನಗ್ತಾ ಇರಿ, ನನಗೆ ಅಷ್ಟೇ ಸಾಕು. ಸುಗಂಧಿ ತೋರಿಕೆಯ ನಗು ಧರಿಸಿದ್ರೂ ಅವಳು ಒಳಗೆ ಬೇಯುತ್ತಿರುವಳೆಂದು ಪೂರ್ವಿಗೆ ಅರಿವಾಗ್ತಿತ್ತು. ನಡೆದ ಅನಾಹುತಕ್ಕೆ ಕಾರಣ ಯಾರೆಂದು ಸುಗಂಧಿಗೂ ಗೊತ್ತಿರಲಿಲ್ಲ. ಇನ್ನು ಪೊಲೀಸ್ ಕಾನೂನು ಎಂದರೆ ಸುಗಂಧಿಯ ಹೆಸರು ಬೀದಿಗೆ ಬರ್ತದೆ. ಪೊಲೀಸರಿಗೆ ದೂರು ಕೊಡಲು ಆದಿತ್ಯನೂ ಒಪ್ಪಲಿಲ್ಲ. ಇದೆಲ್ಲ ಜಸ್ಟ್ ಲೈಕ್ ವಾಷಿಂಗ್ ಯುವರ್ ಡರ್ಟಿ ಲೆಮನ್ ಇನ್ ಪಬ್ಲಿಕ್. ಬಟ್ಟೆ ಬಿಚ್ಚಿ ಬೀದಿಯಲ್ಲಿ ನಿಂತ್ಕೊಳ್ಳೋರು ಅಷ್ಟೇ ನಾಚಿಕೆಗೇಡಿನ ಕೆಲಸ. ಹಣೆ ಬರಹ ಯಾರು ತಪ್ಪಿಸೋಕ್ಕಾಗತ್ತೆ? ಕೋರ್ಟಿಗೆ ಹೋದರೆ ಅವಳು ಕಳೆದುಕೊಂಡಿದ್ದನ್ನು ವಾಪಸ್ ಪಡೆಯೋಕ್ಕಾಗತ್ತಾ? ಅವನ ಮಾತಿನಿಂದ ಪೂರ್ವಿಗೆ ಮೈಯೆಲ್ಲ ಬೆಂಕಿಯ ಹುರಿಯು ವ್ಯಾಪಿಸಿದಂತಾಯಿತು. ಕಳೆದುಕೊಂಡಿರುವವಳು ಸುಗಂಧಿ ಒಬ್ಳೇನೆ? ಶೀಲಾ ಎನ್ನುವುದು ಹೆಣ್ಣಿಗೆ ಏಕಮುಖವಾಗಿದೆ ಏಕೆ? ಇಂಥ ದುಷ್ಕೃತ್ಯ ಎಸಗಿದ ಆ ರಾಕ್ಷಸರು ತಮ್ಮ ಮಾನವೀಯತೆ, ಘನತೆ, ಗೌರವ ಎಲ್ಲ ಕಳೆದುಕೊಂಡಿಲ್ವೇ? ಆದಿತ್ಯನ ಬಾಯಲ್ಲಿ ಇಂಥ ಮಾತು ಕೇಳಲು ಸುಗಂಧಿ ಎಷ್ಟು ಸಂಕಟಪಟ್ಟಿರ್ಬೋದು. ಗಂಡಸನ್ನು ಹೆಣ್ಣಿಗಿಂತ ಬಲಿಷ್ಠನನ್ನಾಗಿ ಮಾಡಿ ಪ್ರಕೃತಿ ಹೆಣ್ಣಿಗೆ ಎಷ್ಟು ಮೋಸ ಮಾಡಿದೆ ಅಲ್ವಾ ಪ್ರದೀಪ್? ಅದಕ್ಕೆ ಸಮಾಜ ಎಷ್ಟೇ ಸುಧಾರಿಸಿದ್ರೂ ಹೆಣ್ಮಕ್ಳಾದರೆ ಅಯ್ಯೋ ಹೆಣ್ಣು ಹುಟ್ಟಿತಾ ಅಂತ ತಾತ್ಸಾರ ಮಾಡ್ತಾರೆ. ಹೆಣ್ಣು ಗಂಡಿನ ಈ ಬೇಸಿಕ್ ಕ್ಯಾರೆಕ್ಟರ್ಗಳನ್ನು ಯಾರು ಬದಲಾಯಿಸೋಕ್ಕೂ ಸಾಧ್ಯ? ಅದಕ್ಕೆ ಒಂದು ದೊಡ್ಡ ಜೆನೆಟಿಕ್ ರೆವ್ಯುಲೇಷನ್ ಆಗಬೇಕಷ್ಟೆ. ಪೂರ್ವಿ ಪ್ರದೀಪ್ನ ಬಳಿ ತನ್ನ ವ್ಯಥೆ ತೋಡ್ಕೊಂಡ್ಳು. ಬೇರೆಯವರ ದುಃಖ ಕಂಡು ಮಿಡಿಯೋ ಈ ಹೃದಯ ತನ್ನ ಹೆತ್ತವರ ಬಗ್ಗೆ ಸ್ಪಂದನ ತೋರೋದಿಲ್ಲವೇಕೆ? ಪ್ರದೀಪ್ ಮನದಲ್ಲೇ ಪ್ರಶ್ನಿಸಿಕೊಳ್ಳುತ್ತಿದ್ದರೂ ಅದರ ಬಗ್ಗೆ ಚರ್ಚಿಸದೆ ಮೌನವಾಗಿರ್ತಿದ್ದ. 6 ವಾರಗಳ ನಂತರ ಸೌಭಾಗ್ಯ ಊರುಗೋಳಿನ ಆಸರೆ ಇಲ್ಲದೆ ನಿಧಾನವಾಗಿ ನಡೆಯುತ್ತಿದ್ಲು. ಮುರಳಿ ಈಗ ಅವಳ ಬದುಕಿನ ಅವಿಭಾಜ್ಯ ಅಂಗವಾಗಿದ್ದ. ಅವನ ಸಾನ್ನಿಧ್ಯದಲ್ಲಿ ಅವನನ್ನು ಚೆನ್ನಾಗಿ ಅರಿಯುವ ಅವಕಾಶ ಸೌಭಾಗ್ಯಗಳಿಗೆ ದೊರೆತಿತ್ತು. ಇಂಥ ಪತಿಗೆ ವಂಚಿಸಿ ನೋವು ಉಣಿಸಿದ್ರೂ ತನ್ನ ಬಾಳಿಗೆ ಅಮೃತ ಸಿಹಿ ಹಂಚಿ ಮಾಡಿದ ಮುರಳಿಯ ಬಗ್ಗೆ ಅವಳಿಗೆ ಅಚ್ಚಳಿಯದ ಪ್ರೀತಿ, ಗೌರವ ಮೂಡಿ ಬಂದಿದ್ದವು. ಏನ್ರಿ, ನನ್ನಂಥವಳ ಸೇವೆ ಮಾಡೋಕ್ಕೆ ನಿಮಗೆ ಹೇಗೆ ಮನಸ್ಸು ಬರುತ್ತೆ? ನನ್ನ ಬಗ್ಗೆ ನಿಮಗೇನು ಕೋಪ, ಅಸಹ್ಯ ಇಲ್ವಾ? ಇಲ್ಲ ಅಂತ ಹೇಳಿ ಆತ್ಮವಂಚನೆ ಮಾಡ್ಕೋಬೇಡಿ. ನನ್ನ ಬಗ್ಗೆ ನನಗೆ ಇಷ್ಟು ಜಿಗುಪ್ಸೆ ಇರುವಾಗ ನಿಮಗೆಷ್ಟು ಬೇಸರ ಇರಬೇಕು ಎಂದು ಒಮ್ಮೊಮ್ಮೆ ಕಣ್ಣೀರಿಡ್ತಿದ್ಲು. ನಾನು ಮನುಷ್ಯ ಸೌಭಾಗ್ಯ. ಒಂದು ಕಾಲದಲ್ಲಿ ನನಗೆ ನಿನ್ನ ಬಗ್ಗೆ ಕೋಪ, ಬೇಸರ ಎಲ್ಲ ಇದ್ದಿದ್ದು ನಿಜ. ಬಹುಶಃ ಆಗ ನೀನು ಹಿಂದಿರುಗಿ ಬಂದಿದ್ರೆ ನಾನು ನಿನ್ನ ಮುಖ ಕೂಡ ನೋಡ್ತಿರ್ಲಿಲ್ಲ. ಆದರೆ ಕಾಲ ಕಳೆದಂತೆ ಮನಸ್ಸು ಪರಿಪಕ್ಷ ಆದಾಗ ನನ್ನಲ್ಲಿದ್ದ ದೋಷಗಳು ನನಗೆ ಕಂಡುಬಂದವು. 10 ಜನ ಮೆಚ್ಚುವಂಥ ರೂಪಸಿ ನೀನು. ನಿನ್ನ ಭಾವನೆಗಳಿಗೆ ಸ್ಪಂದಿಸದೆ ನಾನು ನಿನಗೆ ಸಾಕಷ್ಟು ನೋವು ಕೊಟ್ಟಿದ್ದೆ. ನಾನು ನಿನಗೆ ಇನ್ನೊಂದಿಷ್ಟು ಹೆಚ್ಚಾಗಿ ಪ್ರೀತಿ, ಪ್ರೇಮ ತೋರಿಸಿದ್ರೆ ನಿನ್ನನ್ನು ಕಳೆದುಕೊಳ್ತಿರಲಿಲ್ಲ ಅನಿಸುತ್ತೆ. ನನ್ನ ದುರದೃಷ್ಟವೋ ನಿನ್ನ ಅದೃಷ್ಟವೋ ನಿನ್ನ ಭಾವನೆಗಳಿಗೆ ಅರ್ಥ ಕೊಡೋ ಅಂಥ ವ್ಯಕ್ತಿನೂ ನೀನು ಭೇಟಿಯಾಗಿದೆ. ಸುಖ, ಸಂತೋಷ, ವೈಭವದ ಕಡೆ ವಾಲೋದು ಮನುಷ್ಯ ಸಹಜವಾದ ಗುಣ. ನೀನು ಅವನ ಜೊತೆ ಹೇಗಿದ್ರೂ ಅವನು ನಿನಗೆ ಪತಿಯ ಸ್ಥಾನ ಕೊಡಲಾರ ಅಂತ ನನಗೆ ವ್ಯಥೆಯಾಗ್ತಿತ್ತು. ಆ ನಿನ್ನ ಇಬ್ಬಂದಿಯ ಸ್ಥಿತಿಗೆ ನಾನೇ ಕಾರಣ ಅನಿಸಿದಾಗ ನನಗೆ ಮನಃಶಾಂತಿ ಹಾಳಾಗಿ ಹೋಯಿತು. ಪೂರ್ವಿಯ ಮದುವೆ ಆದಮೇಲೆ ನಾನು ಒಂಟಿ ಅನ್ನೋ ಭಾವನೆ ಕಾಡ್ತಿತ್ತು.
ನಿನಗೆ ಆಕ್ಸಿಡೆಂಟ್ ಆಗಿದ್ದು ಒಂದು ಆಕಸ್ಮಿಕವಷ್ಟೇ. ಇಲ್ದಿದ್ರೆ ನಾನು ಒಂದಿನ ನಿನ್ನಲ್ಲಿಗೆ ಖಂಡಿತ ಬರೋ ನಿರ್ಧಾರ ಮಾಡಿದ್ದೆ. ನೀನು ಕಾಲು ಮುರಿದುಕೊಂಡಿದೀಯಾ ಅಂತ ನನ್ನನ್ನು ಎತ್ತರದ ಸ್ಥಾನಕ್ಕೇರಿಸಬೇಡ. ಪತಿ ಪತ್ನಿ ಪರಸ್ಪರ ಹೊಂದಾಣಿಕೆ ಇದ್ದು ದುಃಖ ನೋವು ಹಂಚಿಕೊಂಡಾಗಲೇ ದಾಂಪತ್ಯ ಜೀವನ ಪರಿಪೂರ್ಣ ಆಗೋದು. ಇಷ್ಟು ವರ್ಷಗಳು ನಾವು ಬೇರೆಯಾಗಿದ್ದು ಸಾಕು. ಇನ್ನಾದರೂ ಆಯುಷು ಕಳೆಯೋವರೆಗೂ ಒಂದಾಗಿ ಬಾಳೋಣ. ಮುರುಳಿ ಹೇಳುತ್ತಿರುವಂತೆ ಸೌಭಾಗ್ಯ ಅವಳನ್ನು ಅಪ್ಪಿ ಹತ್ತಿಬಿಟ್ಲು. ಮುರುಳಿಯ ತೋಳ್ಗಳು ಅವಳನ್ನು ಬಳಸಿದವು. ಇವಳು ಹೀಗೆ ಮುಂದುವರೆದ್ರೆ ಅನ್ಯಾಯವಾಗಿ ಪ್ರಾಕ್ಟೀಸ್ ಹಾಳು ಮಾಡ್ಕೊತಾಳೆ ಎಂದು ಪೂರ್ವಿ ಬೇಸರಗೊಳ್ತಿದ್ಲು. ಒಂದು ದಿನವಂತೂ ಸುಗಂಧಿ ಪೂರ್ವಿಯ ಮನೆಗೆ ಬಂದವಳೆ ಅವಳನ್ನು ಅಪ್ಪಿ ಬಿಕ್ಕಿ ಬಿಕ್ಕಿ ಅಳಲು ಆರಂಭಿಸಿದ್ಲು. ಪೂರ್ವಿ, ಆದಿತ್ಯ ನನ್ನನ್ನು ಡಿವೋರ್ಸ್ ಮಾಡ್ತಾರಂತೆ. ಅವರಿಗೆ ನನ್ನ ಜೊತೆ ಸಂಸಾರ ಮಾಡೋಕ್ಕೆ ಆಗಲ್ವಂತೆ. ನನ್ನ ಭಾಳ ಹಾಳಾಗಿ ಹೋಯ್ತು ಕಣೆ. ಪೂರ್ವಿಗೆ ತನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ. ಏನು, ಆದಿತ್ಯನಿಗೆ ನಿನ್ನ ಜೊತೆ ಸಂಸಾರ ಮಾಡೋಕ್ಕಾಗಲ್ವಂತ? ನೀನು ಅಂದರೆ ಪ್ರಾಣ ಬಿಡ್ತಿದ್ರಲ್ಲೇ. ಒಂದು ನಿಮಿಷ ನೀನು ಕಣ್ಮುಂದೆ ಇಲ್ಲದೆ ಹೋದ್ರೂ ವಿಲ ವಿಲ ಅಂತ ಒದ್ದಾಡೋ ಅವರು ನಿನಗೆ ಡೈವರ್ಸ್ ಕೊಡ್ತಾರಾ? ನೀನು ಯಾವ ಕತೆ ಹೇಳ್ತಿದ್ಯಾ ಪೂರ್ವಿ? ಅದೆಲ್ಲ ಕಳೆದು ಹೋದ ದಿನಗಳು. ಈಗ ಆದಿತ್ಯ ನನ್ನ ಜೊತೆ ಮಾತನಾಡಿ 2 ತಿಂಗಳಾಗಿದೆ. ಅವತ್ತು ನಡೆದಿದ್ದ ಘಟನೆಯಿಂದ ನಾನು ಎಲ್ಲಿ ಗರ್ಭಿಣಿ ಆಗಿಬಿಡ್ತೀನೋ ಅಂತ ಭಯ ಆಗಿತ್ತು. ಸದ್ಯ ದೇವರ ದಯೆಯಿಂದ ನನಗೇನೂ ಆಗಲಿಲ್ಲ. ಆಗ್ಲಾದರೂ ಆದಿತ್ಯ ಮನಸ್ಸು ಬದಲಾಯಿಸ್ಬೋದು ಅಂದ್ಕೊಂಡೆ. ಆದರೆ ಅವರು ನನ್ನನ್ನು ದೂರ ಇಟ್ಟಿದ್ದಾರೆ ಕಣೆ. ಈ ರೀತಿ ಒಂದೇ ಸೂರಿನ ಕೆಳಗೆ ಅವರಿಂದ ದೂರವಾಗಿ ಬಾಳೋದು ನನಗೆ ನರಕ ಆಗೋಗಿದೆ. ಪೂರ್ವಿಗೆ ದಿಕ್ಕು ತೋಚದಾಯಿತು. ಬೇಕಿದ್ರೆ ನಾನು ಪ್ರದೀಪ್ ಆದಿತ್ಯನ ಜೊತೆ ಮಾತನಾಡೋದಾ? ಸುಗಂಧಿ ಕಣ್ಣೀರು ಒರೆಸಿಕೊಳ್ಳುತ್ತಾ ತಲೆ ಆಡಿಸಿದ್ಲು. ಯಾರು ಮಾತನಾಡಿದ್ರೂ ಪ್ರಯೋಜನವಿಲ್ಲ. ಈಗಾಗಲೇ ಆದಿತ್ಯ ನನ್ನ ವಿಷಯವನ್ನು ಅವರ ತಂದೆ ತಾಯಿಗೂ ತಿಳಿಸ್ಬಿಟ್ಟಿದ್ದಾರೆ ಗೊತ್ತಾ. ಮಗನಿಗೆ ಡೈವರ್ಸ್ ಕೊಡಿಸ್ಬೇಕು ಅಂತ ಆದಿತ್ಯನನ್ನು ಇನ್ವೆಸ್ಟಿಗೇಟ್ ಮಾಡ್ತಾ ಇರೋದೇ ನನ್ನ ಅತ್ತೆ ಮಾವ. ಡೈವರ್ಸ್ ಕೊಟ್ಟರೆ ಹಾಳಾಗಲಿ, ನನ್ನ ವಿಷಯ ಯಾಕೆ ಪ್ರಚಾರ ಮಾಡಬೇಕಿತ್ತು? ಸುಗಂಧಿ ಸೊಟ್ಟಗೆ ನಕ್ಳು. ನನ್ನಲ್ಲಿ ಕುಂದು ಕೊರತೆ ತೋರಿಸಿದ್ರೆ ತಾನೇ ಆದಿತ್ಯನಿಗೆ ಡೈವರ್ಸ್ ಮಾಡೋಕ್ಕೆ ಗ್ರ್ಯಾಂಟ್ಸ್ ಸಿಗೋದು. ಜನ ನಾಳೆ ಅವರನ್ನೇ ಸಪೋರ್ಟ್ ಮಾಡ್ತಾರೆ. ನೋಡ್ತಾ ಇರು ಪೂರ್ವಿ. ಅಂತ ಹೆಂಡತಿ ಜೊತೆ ಯಾವ ಗಂಡ ಸಂಸಾರ ಮಾಡೋಕ್ಕೆ ಸಾಧ್ಯ? ಅದಕ್ಕೆ ಅವಳನ್ನು ಬಿಟ್ಟಿದ್ದಾನೆ ಅಂತ ಸಮಾಜ ಅವನಿಗೆ ಸಮರ್ಥನೆ ನೀಡುತ್ತೆ. ಕೊನೆಗೆ ಕೆಟ್ಟ ಹೆಸರು ಕಳಂಕ ಹೊತ್ತು ತಿರುಗೋಳು ನಾನೇ. ಸುಗಂಧಿ ಹೋದ್ಮೇಲೂ ಪೂರ್ವಿ ಅದೇ ಗುಂಗಿನಲ್ಲಿದ್ಲು. ಸುಗಂಧಿ ಮನೆಗೆ 5 ನಿಮಿಷ ತಡವಾಗೋದ್ರೂ ಚಡಪಡಿಸುವ ಆದಿತ್ಯ ಅವಳೊಡನೆ ಮಾತನಾಡಿ 2 ತಿಂಗಳಾಗಿದೆಯೇ. ಸುಗಂಧಿಗೆ ಸ್ವಲ್ಪ ಆಯಾಸವಾದರೂ ತಳಮಳಿಸುವ ಅವನು ಅವಳ ಹೆಸರಿಗೆ ಕಳಂಕ ಅಂಟಿಸಿದ್ದಾನೆಯೇ. ಸುಗಂಧಿ ನೋವು ಸಂಕಟ ಅನುಭವಿಸಬೇಕೆಂದು ಅವಳಿಂದ ತನಗೆ ಮಕ್ಕಳು ಬೇಡವೆಂದಿದ್ದ ಮಹಾಪುರುಷ ಈಗ ಕೇವಲ ಅವಳ ದೇಹ ಕಲುಷಿತವಾಗಿದೆ ಎಂದು ಅದನ್ನು ತಿರಸ್ಕರಿಸಿದ್ದಾನೆ. ಹಾಗಾದರೆ ಅವನಿಗೆ ಬೇಕಾಗಿದ್ದು ಸುಗಂಧಿ ಮನಸ್ಸಿನ ಸಂತೋಷವಲ್ಲ, ಅವಳ ದೇಹದ ಸುಖ ಮಾತ್ರ. ಅವನನ್ನು ನಂಬಿ ತನ್ನ ಸರ್ವಸ್ವವು ಎಂದು ಭಾವಿಸಿದ ಸುಗಂಧಿ ಎಂಥ ಮೂರ್ಖಳು, ದುರದೃಷ್ಟವಂತಳು. ಕೂಡಲೇ ಅವಳಿಗೆ ಸುಗಂಧಿ ಪೃಥ್ವಿಯನ್ನು ಗರ್ಭದಲ್ಲಿ ಹೊತ್ತಾಗ ನಡೆದ ಘಟನೆ ನೆನಪಾಯಿತು. ದಿನ ತುಂಬಿದ ಮೇಲೆ ಸುಗಂಧಿ ನೋವು ತಿನ್ನುತ್ತಿದ್ದಾಗ ಅವಳನ್ನು ಪರೀಕ್ಷಿಸಿದ ಡಾಕ್ಟರ್ ಮಾಧವಿ ಸಿಸೇರಿಯನ್ ಮಾಡಬೇಕೆಂದು ನಿರ್ಧರಿಸಿದ್ಲು. ಆಪರೇಷನ್ಗೆ ಸಿದ್ಧತೆ ನಡೆಯುತ್ತಿರುವಾಗ ಆದಿತ್ಯ ಬಂದು ಗಲಾಟೆ ಮಾಡಿದ. ನೋನೋ, ನನ್ನ ಹೆಂಡತಿಯ ಸುಂದರವಾದ ದೇಹದ ಮೇಲೆ ಒಂದು ಕಲೆಯೂ ಉಳಿಬಾರ್ದು. ಆಪರೇಷನ್ ಮಾಡಿದ್ರೆ ಅವಳು ಮತ್ತೆ ಮೊದಲಿನಂತೆ ಆಗೋಕೆ ಎಷ್ಟು ದಿನಗಳು ಬೇಕಾಗುತ್ತೆ? ನಾರ್ಮಲ್ ಡೆಲಿವರಿ ಸಾಧ್ಯವೇ ಇಲ್ವಾ? ನೋಡಿ, ಮಗು ಬೀಚ್ ಪ್ರೆಸೆಂಟೇಷನಲ್ಲಿರುವಾಗ ನಾರ್ಮಲ್ ಡೆಲಿವರಿ ಟ್ರೈ ಮಾಡೋದು ಕಷ್ಟ. ಸುಮ್ಮನೆ ಮಗುಗೂ ಸುಸ್ತಾಗುತ್ತೆ. ಸಿಸೇರಿಯನ್ ಅಂದರೆ ನಿಮಗೆ ಯಾಕೆ ಭಯ? ನನಗೇನು ಹಾಗಲ್ಲ, ಹೆದರಬೇಡಿ. ಸುಗಂಧಿ ಪರಿಪರಿಯಾಗಿ ಅವನನ್ನು ನಂಬಿಸಿ ಒಪ್ಪಿಸೋ ಹೊತ್ತಿಗೆ ಸಾಕಾಗಿತ್ತು. ಸುಗಂಧಿಯನ್ನು ಕಂಡ್ರೆ ಅವನೆಷ್ಟು ಒದ್ದಾಡ್ತಾನೆ ನೋಡಿದ್ರಾ? ಆಪರೇಷನ್ ಮಾಡಿದ್ರೆ ಅವಳಿಗೇನು ಆಗೋಗುತ್ತೋ ಅಂತ ಭಯ ಅವನಿಗೆ. ಪೂರ್ವಿ ಪ್ರದೀಪ್ಗೆ ಹೇಳಿದಾಗ ಪ್ರದೀಪ್ ತುಟಿ ಕೊಂಕಿಸಿ ನಕ್ಕ. ಹಬ್ಬ, ನೀವು ಹೆಂಗಸರು ಪ್ರೀತಿಗೆ ಎಷ್ಟು ಸುಲಭವಾಗಿ ಸೋತ್ ಬಿಡ್ತೀರಿ. ಸುಗಂಧಿ ಮೇಲೆ ಅವನಿಗೆ ನಿಜವಾಗ್ಲೂ ಪ್ರೀತಿ ಇದ್ದರೆ ಅವಳಿಗೆ ಮಗುವಿಗೆ ಏನೂ ತೊಂದರೆಯಾಗದೆ ಹಾಗೆ ಅವನು ಸಹಕರಿಸಬೇಕು. ಅದು ಬಿಟ್ಟು ಅವಳ ಹೊಟ್ಟೆ ಮೇಲಾಗೋ ಕಲೆ ತಪ್ಸೋಕೆ ಗಲಾಟೆ ಮಾಡ್ತಿದ್ದಾನಲ್ಲ. ಹೌದಪ್ಪ, ಅವನ್ನ ಹೊಗಳ್ಬಿಟ್ಟೆ ಅಂತ ನಿಮ್ಗೆಷ್ಟು ಹೊಟ್ಟೆ ಕಿಚ್ಚಲ್ವಾ? ಪೂರ್ವಿ ನಕ್ಕಾಗ ಪ್ರದೀಪ್ ಹಣೆ ಚಚ್ಕೊಂಡ. ಸದ್ಯ ಅವನ ಬಗ್ಗೆ ನನಗ್ಯಾಕೆ ಹೊಟ್ಟೆ ಕಿಚ್ಚು? ಅವನ್ನ ಹೊಗಳೋದಷ್ಟೇ ಅಲ್ಲ,
ದೇವರ ಮನೆಯಲ್ಲಿ ಕೂರಿಸಿ ಸಹಸ್ರ ನಾಮಾರ್ಚನೆ ಮಾಡು, ಯಾರು ಬೇಡ ಅಂತಾರೆ ಎಂದು ಅವಳನ್ನು ರೇಗಿಸಿದ. ಆಗೆಲ್ಲ ಆದಿತ್ಯ ಸುಗಂಧಾಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡಾಗ ಗೆಳತಿಗೆಂತಹ ಒಲವು ತೋರುವ ಗಂಡ ಸಿಕ್ಕಿದ್ದಾನೆ ಎಂದು ಪೂರ್ವಿ ಹೆಮ್ಮೆಪಟ್ಲು. ಅಂದು ಆಪರೇಷನ್ ಮಾಡಿದ ಕಲೆಯನ್ನೇ ಆಕ್ಷೇಪಿಸದ ಆದಿತ್ಯ ಅವಳ ದೇಹಕ್ಕೆ ಶಾಶ್ವತವಾಗಿ ಅಂಟಿದ ಆ ಕಳಂಕವನ್ನು ಸ್ವೀಕರಿಸುತ್ತಾನೆಯೇ? ಅವನ ಹುಚ್ಚು ಮೋಹದ ಒಳೆಯನ್ನು ಪ್ರೀತಿಯ ಮಹಾಪೂರಕವೆಂದು ನಂಬಿದ್ದ ತಾವು ಎಲ್ಲರೂ ಎಂಥ ಮುಟ್ಟಾಳರು. ಪೂರ್ವಿ, ಅವರು ನನ್ನನ್ನು ಒಂದು ನಿಮಿಷವೂ ಬಿಟ್ಟಿರಲ್ಲ ಅಂತಾರೆ ಎಂದು ಜಂಬದಿಂದ ಹೇಳಿಕೊಳ್ಳುತ್ತಿದ್ದ ಸುಗಂಧಿ ಈಗ ಅವರು ನನ್ನನ್ನು ಮುಟ್ಟಿ 2 ತಿಂಗಳೇ ಆಗಿದೆ ಎಂದು ದುಃಖದಿಂದ ನುಡಿಬೇಕಾದ್ರೆ ಅವಳು ಮೋಹಿಸಿದ್ದು ಅವಳ ವಯೋಸಹಜವಾದ ಚೆಲುವನ್ನೇ ಹೊರತು ಅವಳ ವ್ಯಕ್ತಿತ್ವವನ್ನಲ್ಲ. ಅದನ್ನು ಪ್ರದೀಪ್ ಮೊದಲೇ ಹೇಗೆ ಅರ್ತಿದ್ದಿದ್ದು? ಪೂರ್ವಿಯಿಂದ ಆದಿತ್ಯನ ಸಮಾಚಾರ ತಿಳಿದು ಪ್ರದೀಪ್ ನಿರ್ಲಿಪ್ತನಾಗೇ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ. ಗಂಡಸಿನ ದೃಷ್ಟಿಕೋನ ಕೆಲವು ಸಲ ನಿಮ್ಗೆ ಅರ್ಥ ಆಗಲ್ಲ ಪೂರ್ವಿ. ಪ್ರತ್ಯಕ್ಷವಾಗಿ ಕಂಡಿದ್ದೆ ನಿಜ ಅಂತ ಹಠ ಸಾಧಿಸ್ತೀಯ. ನೀನು ಕೇವಲ ದೈಹಿಕ ಕಾಮನೆಗಾಗಿ ಬಯಸೋ ಆದಿತ್ಯನ ಬಗ್ಗೆ ತಲೆ ಕೆಡಿಸ್ಕೊಳ್ತೀಯ ಹೊರತು ತನ್ನ ಕೈ ಹಿಡಿದವಳು ತನ್ನ ಜೀವನದ ಒಂದು ಭಾಗ ಅಂತ ತಿಳ್ಕೊಂಡಿರೋ ನಿನ್ನ ತಂದೆಯ ಬಗ್ಗೆ ನೀನು ಎಂದಾದರೂ ಯೋಚಿಸಿದ್ದೀಯಾ? ಆದಿತ್ಯ, ನಿನ್ನ ತಂದೆ ಇಬ್ಬರು ಗಂಡಸರು, ಆದರೆ ಇಬ್ಬರ ದೃಷ್ಟಿಕೋನಗಳು ಎಷ್ಟು ವಿಭಿನ್ನ ಅಲ್ವಾ? ಆದಿತ್ಯ ಮಾಡಿರೋ ನಿರ್ಧಾರ ತಪ್ಪು ಅಂತ ಕಮೆಂಟ್ ಮಾಡೋ ನೀನು ನಿನ್ನ ತಂದೆ ತೆಗೆದುಕೊಂಡಿರೋ ತೀರ್ಮಾನ ಸರಿಯಲ್ಲ ಅಂತ ಯಾಕೆ ಹೇಳ್ತೀಯ? ನೀನು ನಿನ್ನ ತಾಯಿಯ ಬಗ್ಗೆ ಅನವಶ್ಯಕವಾಗಿ ದ್ವೇಷ ಮುಂದುವರಿಸ್ತಿದೀಯಾ ಅನ್ನೋ ಸಣ್ಣ ಕಾರಣಕ್ಕಾಗಿ ತಾನೆ? ಪೂರ್ವಿ ಮುಖ ಮುಚ್ಚಿಕೊಳ್ಳುತ್ತಿದ್ಲು. ಅವಳ ಮನಸ್ಸಿನಲ್ಲಿ ಪ್ರಚಂಡ ಬಿರುಗಾಳಿ ಎದ್ದಿತು. ಆದಿತ್ಯ ಸುಗಂಧಿಯಿಂದ ವಿಚ್ಛೇದನ ಪಡೆಯಲು ಕೋರ್ಟಿನ ಮೊರೆ ಹೋಗಿದ್ದ. ಅದನ್ನು ಸುಗಂಧಿ ಪೂರ್ವಿಗೆ ಹೇಳಿದಾಗ ಪೂರ್ವಿಗೆ ರೋಷ ಹೊಕ್ಕಿ ಬಂತು. ಅವನ ಜೊತೆ ನಾನೇ ಮಾತನಾಡ್ತೀನಿ, ಅವನ ಯೋಗ್ಯತೆಗೆ ಸರಿಯಾಗಿ ಅವನ ಮುಖಕ್ಕೆ ನೀರಿಳಿಸಿ ಬರ್ತೀನಿ ಎಂದು ರೇಗಿದಾಗ ಪ್ರದೀಪನೇ ತಡೆದ. ನಾವೇ ಗಾಜಿನ ಮನೆಯಲ್ಲಿತ್ಕೊಂಡು ಬೇರೆಯವರ ಮನೆಗೆ ಕಲ್ಲು ಬೀಸೋ ಹುಚ್ಚುತನ ಯಾಕೆ ನನ್ನನ್ನು ಹೀಗೆ ಮಾತಿಗೂ ಹಂಗಿಸ್ತೀರಾ? ಹಾಗಾದರೆ ಆದಿತ್ಯ ಮಾಡಿರೋದೇ ಸರಿ ಅಂತೀರಾ? ಪೂರ್ವಿ ನೋವಿನಿಂದ ಮುಖ ಹಿಂಡಿದ್ಲು. ಆಗನ್ನೋದು ನೀನೇ ತಾನೇ? ಯಾವ ಕಾರಣಕ್ಕಾಗಿ ನೀನು ನಿನ್ನ ತಂದೆ ತಾಯಿನ ದೂರ ಮಾಡಿಕೊಂಡು ಬಾಳ್ತಿದ್ಯಾ? ನಿಮ್ಮ ತಾಯಿ ಮಾಡಿದ ತಪ್ಪನ್ನು ಮರೆತು ಹೊಸ ಬಾಳು ಆರಂಭಿಸಿದ್ದು ನಿಮ್ಮ ತಂದೆ ನಿನ್ನ ಪಾಲಿಗೆ ಅಪರಾಧಿ, ಹೌದು ತಾನೆ? ಸರಿ, ಮತ್ತೆ ನಿನ್ನ ಪ್ರಕಾರ ಆದಿತ್ಯನ ನಿರ್ಧಾರವೇ ಕರೆಕ್ಟ್. ಪ್ರದೀಪ್ ಕಟುವಾಗಿ ನುಡಿದಾಗ ಪೂರ್ವಿ ಅವನನ್ನೇ ದೀರ್ಘವಾಗಿ ನೋಡಿದ್ಲು. ಆದಿತ್ಯನಿಗೂ ನಿಮ್ಮ ತಂದೆಗೂ ಎಲ್ಲಿಂದೆಲ್ಲಿಗೆ ಹೋಲಿಕೆ? ಇಬ್ಬರು ನಿಮ್ಮ ದೃಷ್ಟಿಯಲ್ಲಿ ಒಂದೇನಾ? ಖಂಡಿತ ಇಲ್ಲ. ಆದಿತ್ಯ ಕೇವಲ ಹೆಣ್ಣೊಂದೇ ಭೋಗದ ವಸ್ತು ಅಂತ ತಿಳಿದಿರೋನು. ನಿಮ್ಮ ತಂದೆ ಹೆಣ್ಣನ್ನು ತಮ್ಮ ಸಂಗಾತಿಯಾಗಿ ಆಧರಿಸುವವರು. ನಿನ್ನ ದೃಷ್ಟಿಯಲ್ಲಿ ಮಾತ್ರ ಅವರು ಮಾಡಿದ್ದು ತಪ್ಪಾಗಿದೆ. ಅಂದಮೇಲೆ ಆದಿತ್ಯ ಮಾಡಿದ್ದು ಸರಿ ಅಂತ ತಾನೇ? ನೀವು ನಿಮ್ಮ ಮೂಗಿನ ನೇರಕ್ಕೆ ಮಾತನಾಡ್ತಿದ್ದೀರಾ ಪ್ರದೀಪ್. ಸುಗಂಧಿ ನಡತೆಯಲ್ಲಿ ಚಿನ್ನದಂಥವಳು, ಅವಳನ್ನು ಆ ಹೆಂಗಸಿಗೆ ಕಂಪೇರ್ ಮಾಡ್ತೀರಾ? ಪೂರ್ವಿಯ ಮುಖ ಅವಮಾನ ಕೋಪದಿಂದ ಕೆಂಪಾಯಿತು. ಮನುಷ್ಯ ಹುಟ್ಟುತ್ತಲೇ ಎಲ್ಲ ಗುಣಗಳನ್ನು ಹೊತ್ಕೊಂಡು ಬರಲ್ಲ ಪೂರ್ವಿ. ಸನ್ನಿವೇಶಗಳು ಅವನ ಗುಣವನ್ನು ರೂಪಿಸುತ್ತವೆ ಅಷ್ಟೆ. ನಿನಗೆ ಜನ್ಮ ಕೊಟ್ಟಾಗ ನಿನ್ನ ತಾಯಿಯ ನಡತೆ ಚೆನ್ನಾಗಿತ್ತು ತಾನೆ? ಪ್ರದೀಪ್ ಏನು ಮಾತು ಅಂತ ತತ್ತರಿಸಿದ್ಲು. ನಾನು ಸರಿಯಾಗಿ ಕೇಳ್ತಿದ್ದೀನಿ. ನಿನ್ನ ಗೆಳತಿ ಸುಗಂಧಿನ ನೀನು ಬಹಳ ದಿನಗಳಿಂದ ನೋಡ್ತಾ ಇದೆಯಾ, ಅರ್ಥ ಮಾಡ್ಕೊಂಡಿದ್ಯಾ? ಅಂದರೆ ಹಾಗೆ ನಿನ್ನ ತಾಯಿ ಬಗ್ಗೆ ನಿಮ್ಮ ತಂದೆಗೆ ನಿನಗಿಂತ ಚೆನ್ನಾಗಿ ಗೊತ್ತಿದೆ ಅಂತ ಯಾಕೆ ಮರ್ತಿದೀಯಾ? ಮನುಷ್ಯ ಎಡುತ್ತಾನೆ ಅಂತ ಅವನ ಕಾಲನ್ನೇ ಕತ್ತರಿಸಿ ಬಿಸಾಕೋದು ಮಾನವೀಯತೆ ಅಂತೀಯ? ಆ ಮಾನವೀಯತೆ ನಿನ್ನಲ್ಲಿದೆಯಾ ಅಂತ ನೋಡ್ಕೊ, ಆಮೇಲೆ ಬೇರೆಯವರ ಬಗ್ಗೆ ಯೋಚಿಸು. ಹಾಗಾದರೆ ನಮ್ಮ ತಾಯಿ ಮಾಡಿದ್ದು ಸರಿ ಅಂತೀರಾ? ಪೂರ್ವಿ ಕೆರಳಿ ನೋಡಿದ್ಲು. ಪ್ರದೀಪ್ ಅವಳ ಹೆಗಲ ಮೇಲೆ ಕೈಯಿಟ್ಟು, ಖಂಡಿತ ಆ ವಿಷಯದಲ್ಲಿ ನಿಮ್ಮ ತಾಯಿನ ನಾನು ಸಮರ್ಥಿಸಿ ಮಾತನಾಡ್ತಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಅವರು ನಿನ್ನನ್ನು ತೊರೆದು ತಾಯಿಯ ಪ್ರೀತಿಯಿಂದ ವಂಚಿತಲಾಗಿ ಮಾಡಿದ್ದು ತಪ್ಪು. ಕೈ ಹಿಡಿದ ಗಂಡನನ್ನು ಬಿಟ್ಟು ಬೇರೊಬ್ಬನ ಜೊತೆ 20 ವರ್ಷಗಳು ಕಳೆದು ಅವರ ಹೆಣ್ತನಕ್ಕೆ ಅವಮಾನ ಮಾಡಿದ್ದಾರೆ ನಿಜ. ಆದರೆ ಈಗ ಅವರು ಪಶ್ಚಾತ್ತಾಪದಿಂದ ಹಿಂತಿರುಗಿ ಬಂದಿದ್ದಾರೆ. ಪೂರ್ವಿ, ನಿಮ್ಮ ತಂದೆನೇ ಅವರನ್ನು ಹಾರ್ಟ್ಲಿಯಾಗಿ ಕ್ಷಮಿಸಿರುವಾಗ ನೀನ್ಯಾಕೆ ಹಿಂತೆಗೆದು ಕೆಟ್ಟವಳಾಗ್ತೀಯ?
ವಯಸ್ಸಾದವರು ಮನಸ್ಸು ನೋಯಿಸೋದ್ರಿಂದ ಖಂಡಿತ ನಮಗೆ ಒಳ್ಳೆಯದಾಗಲ್ಲ ಪೂರ್ವಿ. ಅದೇ ಕಾರಣಕ್ಕಾಗಿ ನಾನು ನನ್ನ ತಂದೆಯ ತಪ್ಪನ್ನು ಮರೆತು ಅವರ ಲಾಸ್ಟ್ ರೈಟ್ಸನ್ನು ನಡೆಸ್ಕೊಟ್ಟೆ. ಮಗಳಾಗಿ ನಿನಗೂ ನಿನ್ನ ತಂದೆ ತಾಯಿಯ ಬಗ್ಗೆ ಕೆಲವು ಕರ್ತವ್ಯಗಳಿವೆ, ಅದನ್ನು ಮರಿಬೇಡ ಎಂದಾಗ ಪೂರ್ವಿ ಅವನನ್ನೇ ದೂರ ನೋಡಿದ್ಲು. ನಿಮಗೆ ನನ್ನಲ್ಲೇ ತಪ್ಪು ಕಾಣಿಸುತ್ತಲ್ವಾ ಪ್ರದೀಪ್? ನಾನು ನಿನ್ನಲ್ಲಿ ತಪ್ಪು ಕಾಣ್ತಾ ಇಲ್ಲ ಚಿನ್ನ. ನನ್ನ ಪೂರ್ವಿ ಕರ್ತವ್ಯ ಭ್ರಷ್ಟಳಾಗೋದು ನನಗಿಷ್ಟವಿಲ್ಲ. ಪೂರ್ವಿ ಮಾತನಾಡದೆ ರೂಮಿಗೆ ಹೋಗಿ ಬಾಗಿಲು ಹಾಕೊಂಡ್ಳು. ಶ್ರುತಿ ಕಣ್ಣರಳಿಸಿ ಮುಚ್ಚಿದ ಬಾಗಿಲತ್ತ ನೋಡುತ್ತಾ, ಡ್ಯಾಡಿ, ಮಮ್ಮಿ ನಿನ್ನ ಜೊತೆ ಜಗಳ ಆಡಿದ್ಲಾ ಎಂದಾಗ ಪ್ರದೀಪ್ ನಸುನಕ್ಕ ಅವಳನ್ನು ಎದೆಗಪ್ಪಿಕೊಂಡು, ನಿಮ್ಮ ಮಮ್ಮಿಗೆ ಹುಷಾರಿಲ್ಲ ಡಿಯರ್, ಅದಕ್ಕೆ ನಾನೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ, ಬೇಗ ಸರಿ ಹೋಗ್ತಾಳೆ ಬಿಡು. ಇತ್ತೀಚೆಗೆ ಸುಗಂಧಿ ನರ್ಸಿಂಗ್ ಹೋಮ್ ಕಡೆ ಬರೋದೇ ಕಡಿಮೆ ಮಾಡಿದ್ಲು. ರೋಗಿಗಳು ಮೊದಲಿನಂತೆ ಅವಳ ಬಳಿ ಹೆಚ್ಚಾಗಿ ಬರ್ತಿರ್ಲಿಲ್ಲ. ಎಲ್ಲರ ಬಾಯಲ್ಲೂ ಅವಳ ಬಗ್ಗೆ ಪಿಸು ಮಾತು. ನರ್ಸಿಂಗ್ ಹೋಮ್ ಸಿಬ್ಬಂದಿಗಳ ಕುಹಕ ನೋಟ, ಕನಿಕರದ ದೃಷ್ಟಿ ಎದುರಿಸಿ ಅವಳಿಗೆ ಸಾಕಾಗಿತ್ತು. ಇದಕ್ಕೆಲ್ಲ ಕಾರಣವೇನೆಂದರೆ ಆದಿತ್ಯ ಸುಗಂಧಿಯ ಬಗ್ಗೆ ನಿಜ ಸಂಗತಿಯನ್ನು ತನ್ನ ತಂದೆ ತಾಯಿಗೆ ತಿಳಿಸಿದ್ದು. ನಾಲಿಗೆಯಿಂದ ನಾಲಿಗೆಗೆ ಹರಡಿ ಎಲ್ಲರ ಬಾಯಲ್ಲೂ ಅವಳ ವಿಷಯ ಓಡಾಡುತ್ತಿತ್ತು. ಅವಳ ಸಮಾಚಾರ ನಾವೆಷ್ಟು ಗುಟ್ಟಾಗಿ ಕಾಪಾಡಿದ್ವಿ. ತನ್ನ ಸ್ವಾರ್ಥಕ್ಕೋಸ್ಕರ ಆದಿತ್ಯ ಎಂತಹ ಕೆಲಸ ಮಾಡಿಬಿಟ್ಟ. ಈಗ ಸುಗಂಧಿಯ ಭವಿಷ್ಯವೇನು ಎಂದು ಪೂರ್ವಿಗೆ ಹಗಲಿರುಳು ಚಿಂತೆಯಾಗಿತ್ತು. ಸುಗಂಧಿಯ ಮುಖ ಕಂಡಾಗಲೆಲ್ಲ ಸಮಾಧಾನ ಹೇಳ್ತಿದ್ಲು. ಸುಗಿ, ಟೇಕ್ ಥಿಂಗ್ಸ್ ಈಸಿ, ಎಲ್ಲ ಸರಿ ಹೋಗುತ್ತೆ, ಧೈರ್ಯಗೆಡಬೇಡ. ಸುಗಂಧಿ ಖಿನ್ನಳಾಗಿ ನಕ್ಕು. ಒಂದು ವಿಧದಲ್ಲಿ ಎಲ್ಲ ಸರಿ ಹೋಗಿದೆ ಪೂರ್ವಿ. ನನ್ನಿಂದ ಬಿಡುಗಡೆ ಹೊಂದಿ ಆದಿತ್ಯ ಬೇರೆ ಲೈಫ್ ನೋಡ್ಕೊತಾನೆ. ನಮ್ಮ ಪೃಥ್ವಿನ ಅತ್ತೆ ಮಾವ ಸಾಕ್ಕೊಳ್ತಾರೆ. ಇನ್ಯಾಕೆ ಧೈರ್ಯಗೆಡಲಿ ಎಂದಾಗ ಪೂರ್ವಿ ಬೇಸರಗೊಳ್ತಿದ್ಲು. ಅವರೆಲ್ಲರ ಬಗ್ಗೆನೇ ನೀನು ಯೋಚಿಸ್ತೀಯಲ್ಲ, ನಿನ್ನ ಬಗ್ಗೆ ಹೇಳು. ಆದಿತ್ಯ ಪೃಥ್ವಿ ಇಬ್ಬರು ಇಲ್ಲದೆ ನೀನು ಹೇಗಿರ್ತೀಯ? ಸುಗಂಧಿ ಉತ್ತರಿಸದೆ ನಿಟ್ಟುಸಿರುಬಿಟ್ಲು. ಇತ್ತೀಚೆಗೆ ಆದಿತ್ಯ ಪೃಥ್ವಿಯನ್ನು ಹೆಚ್ಚಾಗಿ ಸುಗಂಧಿಯ ಬಳಿ ಬಿಡದೆ ತಂದೆ ತಾಯಿಯ ಮನೆಯಲ್ಲಿ ಬಿಟ್ಟಿದ್ದ. ಪೃಥ್ವಿ ತಾಯಿಗಾಗಿ ಅತ್ತು ಕರೆದು ಗಲಾಟೆ ಮಾಡ್ತಾನೆಂದು ತಿಳಿದಾಗ ಸುಗಂಧಿಯ ಒಡಲಿಗೆ ಬೆಂಕಿ ಇಟ್ಟಂತಾಯಿತು. ನೀವು ಮನುಷ್ಯರು ರಾಕ್ಷಸರು, ನನ್ನ ಮಗನನ್ನು ನನ್ನಿಂದ ಯಾಕೆ ದೂರ ಮಾಡ್ತಿದ್ದೀರಾ ಎಂದು ಆದಿತ್ಯನೊಡನೆ ಜಗಳವಾಡಿದ್ಲು. ಅವನು ನನ್ನ ವಂಶದ ಕುಡಿ ಅಂತ ಮರಿಬೇಡ. ಮಕ್ಕಳು ಎಳೆ ಬಳ್ಳಿಗಳ ಹಾಗೆ, ಎಲ್ಲಿ ಆಸರೆ ಸಿಗುತ್ತೋ ಅದಕ್ಕೆ ಹಬ್ಕೊಳ್ತಾರೆ. ನಿನಗೆ ಪೃಥ್ವಿ ಬಗ್ಗೆ ನಿಜವಾದ ಪ್ರೀತಿ ಇದ್ದರೆ ಅವನಿಂದ ನನ್ನಿಂದ ದೂರ ಇದ್ಬಿಡು ಸುಗಂಧಿ. ಆದಿತ್ಯ ಕಟುವಾಗಿ ಹೇಳಿದಾಗ ಸುಗಂಧಿಯ ಕಣ್ಗಳು ತೇವವಾದವು. ಇದರಲ್ಲಿ ತಪ್ಪು ನನ್ನದೇ ಅನ್ನೋ ಹಾಗೆ ಮಾತನಾಡ್ತಿರಲ್ಲ ಆದಿತ್ಯ. ಬಿಲೀವ್ ಮೀ, ನನ್ನ ಮರ್ಯಾದೆ ಕಾಪಾಡಿಕೊಳ್ಳೋಕ್ಕೆ ನಾನು ತುಂಬ ಹೋರಾಡಿದೆ. ಆದರೆ 4 ಜನಗಳ ನಡುವೆ ನಾನು ದುರ್ಬಲಳಾಗಿ ಅಸಹಾಯಕಳಾಗಿದ್ದೆ. ಈ ಕಾರಣಕ್ಕೋಸ್ಕರ ನೀವು ನನಗೆ ಇಷ್ಟು ದೊಡ್ಡ ಶಿಕ್ಷೆ ಕೊಡೋದು ಸರಿಯಲ್ಲ. ಇಟ್ ಈಸ್ ಅನ್ಫೇರ್. ನಿಮಗೆ ಹೆಂಡತಿ ಯಾಗದಿದ್ರೂ ಪರವಾಗಿಲ್ಲ, ಪೃಥ್ವಿಗೆ ತಾಯಿಯಾಗುವ ಅವಕಾಶ ಕೊಡಿ. 100 ಹೆಂಗಸರಿಗೆ ತಾಯ್ತನದ ಭಾಗ್ಯ ನೀಡುವ ವೈದ್ಯೆ ಸುಗಂಧಿ. ಗಂಡನ ಮುಂದೆ ದೀನಳಾಗಿ ಬೇಡ್ಕೊಂಡ್ರೂ ಆದಿತ್ಯ ಕರಗಲಿಲ್ಲ. ಕೆಲವು ಸಲ ತಪ್ಪು ನಮ್ಮದಲ್ಲದಿದ್ದರೂ ಒಂದೊಂದು ಘಟನೆಗಳು ನಮ್ಮ ಬಾಳಿನಲ್ಲಿ ಕರಿನೆರಳಾಗಿ ನಿಂತುಬಿಡುತ್ತೆ. ನಾನು ನಿನಗೆ ಶಿಕ್ಷೆ ಕೊಡ್ತಾ ಇಲ್ಲ ಸುಗಂಧಿ, ನನಗೆ ಬಿಡುಗಡೆ ಕೊಡು ಅಂತ ನಿನ್ನ ಬೇಡ್ಕೊಳ್ತಿದ್ದೀನಿ. ಸುಗಂಧಿ ಆ ದಿನವೆಲ್ಲ ಹುಚ್ಚಿಯಂತೆ ಹತ್ತಿದ್ಲು. ತನ್ನ ಕಣ್ಣೀರು ಆದಿತ್ಯನ ಹೃದಯ ಕರಗಿಸಲು ವಿಫಲವಾಗಿದೆ ಎಂದು ಅರಿವಾದಾಗ ಹೆಚ್ಚು ಮೌನಿಯಾದ್ಲು. ಪೃಥ್ವಿ ಈಗಿನ ಅಜ್ಜಿ ತಾತರೊಡನೆ ಹೊಂದಿಕೊಂಡಿದ್ದಾನೆಂದು ಆದಿತ್ಯನಿಂದ ಕೇಳಿ ಅವಳಿಗೆ ಕೊಂಚ ನೆಮ್ಮದಿಯಾಗಿತ್ತು. ಸುಗಂಧಿಯ ಸಹಕಾರವಿದ್ದರಿಂದ ಆದಿತ್ಯನಿಗೆ ಅವಳಿಂದ 6 ತಿಂಗಳಲ್ಲೇ ವಿಚ್ಛೇದನ ದೊರಕಿತು. ಸುಗಂಧಿ ಕಾನೂನಿನ ಮೂಲಕ ಪೃಥ್ವಿಯನ್ನು ಅಜ್ಜಿ ತಾತನ ವಶದಲ್ಲಿ ಬೆಳೆಯಲು ಒಪ್ಪಿಗೆ ಆಯಿತು. ಒಂದ್ಸಲ ನಾನು ಪೃಥ್ವಿನ ನೋಡಬೇಕು, ಕೊನೆಯ ಬಾರಿ ನನ್ನ ಮಗನನ್ನು ತೋರಿಸಿ ಎಂದು ಅವಳು ಆದಿತ್ಯನನ್ನು ಕೇಳ್ಕೊಂಡ್ರೂ ಆದಿತ್ಯ ನಿರಾಕರಿಸ್ಬಿಟ್ಟ. ಬೇಡ ಸುಗಂಧಿ, ನಿನ್ನ ಕೈ ಮುಗಿತೀನಿ. ಅವನು ಈಗ ತಾನೇ ಅಪ್ಪ ಅಮ್ಮನ ಹತ್ರ ಹೊಂದ್ಕೊಳ್ತಾ ಇದ್ದಾನೆ. ಪುನಃ ನಿನ್ನನ್ನು ನೋಡಿದ್ರೆ ಅವನ ಮೆಂಟಲ್ ಸ್ಟೆಬಿಲಿಟಿ ಹಾಳಾಗುತ್ತೆ ಪ್ಲೀಸ್. ಸುಗಂಧಿ ಹನಿಗೊಂಡಾಗ
ಅವನತ್ತ ನೋಡಿ ಕಾರಿನತ್ತ ನಡೆದಾಗ ಅವಳಿಗಾಗಿ ಕೋರ್ಟಿನ ಆವರಣದಲ್ಲಿ ಕಾಯುತ್ತಿದ್ದ ಪೂರ್ವಿ ತಾನೇ ಹತ್ಬಿಟ್ಲು. ಪೂರ್ವಿ, ಅವರಿಗೆ ಧೈರ್ಯ ಹೇಳೋ ಬದಲು ನೀನೇ ಅಳ್ತೀಯಲ್ಲ, ಪ್ರದೀಪ್ ನಯವಾಗಿ ಗದರಿದ. ಸುಗಂಧಿ ಯಾರೊಡನೆಯೂ ಮಾತನಾಡದೆ ಸುಮ್ಮನೆ ಕಾರಿನೊಳಗೆ ಕುಳಿತಳು. ಮರುದಿನವೇ ಸುಗಂಧಿ ಫ್ಯಾನಿಗೆ ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ಭೀಕರ ಸುದ್ದಿ ಕೇಳಿ ಪೂರ್ವಿಗೆ ಹುಚ್ಚೆ ಹಿಡಿದಂತಾಯಿತು. ಪ್ರದೀಪ್, ನಾನು ಅವಳನ್ನು ನೋಡಬೇಕು. ಆದಿತ್ಯ ಕೊನೆಗೂ ಅವಳನ್ನು ಕೊಂದುಬಿಟ್ಟ. ಬಾಸ್ಟರ್ಡ್, ಆ ಅತ್ಯಾಚಾರ ಮಾಡಿದವನಿಗಿಂತ ಆದಿತ್ಯ ಕಟುಕನಾಗ್ಬಿಟ್ಟ. ಹೇಳಿ, ಅವನಿಗೆ ಯಾವ ಕೋರ್ಟ್ ಶಿಕ್ಷೆ ಕೊಡುತ್ತೆ? ಸುಗಂಧಿಯ ಶವ ನೋಡಿಕೊಂಡು ಬಂದ ಪ್ರದೀಪನ ಬಳಿ ದುಃಖಿಸಿದ್ಲು. ಸುಗಂಧಿ, ಅದಕ್ಕೆಲ್ಲ ಅವಕಾಶ ಕೊಟ್ಟಿಲ್ಲ ಪೂರ್ವಿ. ತನ್ನ ಸಾವಿಗೆ ಯಾರು ಕಾರಣರಲ್ಲ ಅಂತ ಬರೆದು ಸೂಸೈಡ್ ಮಾಡಿಕೊಂಡಿದ್ದಾಳೆ. ಪೂರ್ವಿಯ ಆವೇಶವೆಲ್ಲ ಕಣ್ಣೀರಿನ ರೂಪದಲ್ಲಿ ಹರಿಯಿತು. ಅಂತೂ ತನ್ನ ಗಂಡ ಮಗನ ಮೇಲಿನ ಪ್ರೀತಿ ಬಿಡಲಿಲ್ವಲ್ಲ ಅವಳು. ಶಿ ಈಸ್ ಗ್ರೇಟ್ ಪ್ರದೀಪ್. ಅವಳಂಥ ಸ್ನೇಹಿತೆ ಮತ್ತೆ ನನಗೆ ಸಿಗ್ತಾಳ? ಒಂದು ವಿಧದಲ್ಲಿ ನಾವಿಬ್ಬರು ಸೇರೋದಕ್ಕೆ ಅವಳೇ ಕಾರಣ. ನಿನ್ನೆ ಮೊನ್ನೆ ಬಂದ ಸ್ನೇಹಿತಳಲ್ಲ ಅವಳು. ಇಬ್ಬರದು 10 ವರ್ಷಗಳ ಸ್ನೇಹ. ಅಂಥವಳನ್ನ ಉಳಿಸ್ಕೊಳ್ಳೋಕ್ಕೆ ನಮ್ಗೆ ಯಾರಿಗೂ ಆಗಲೇ ಇಲ್ವಲ್ಲ ಪ್ರದೀಪ್. ಬನ್ನಿ, ಈಗಲೇ ಹೋಗಿ ನೋಡಿ ಬರೋಣ. ಅವಳನ್ನು ಕೊನೆಯದಾಗಿ ನಾನು ಕಣ್ತುಂಬ ನೋಡಲೇಬೇಕು. ಬೇಡ ಪೂರ್ವಿ, ನೀನು ಅವಳನ್ನು ಈ ಸ್ಥಿತಿಯಲ್ಲಿ ನೋಡದೆ ಇರೋದೇ ವಾಸಿ. ನಿನ್ನ ಮನಸ್ಸಿನಲ್ಲಿ ಅವಳ ನಿರ್ಮಲವಾದ ನಗು ಮುಖವೇ ನೆನಪಾಗಿ ಇರಲಿ. ಆ ಘೋರ ನೀನು ಸಹಿಸಲಾರೆ ಅಂತ ನನಗೆ ಗೊತ್ತು. ನಿನಗೆ ಏನಾದರೂ ಆದರೆ ನಾನು ಹೇಗೆ ಬದುಕಲಿ ಪೂರ್ವಿ? ದಯವಿಟ್ಟು ಸಮಾಧಾನ ಮಾಡ್ಕೊ. ಪ್ರದೀಪ್ ಅವಳನ್ನು ಎದೆಗೊತ್ಕೊಂಡು ಭಾರವಾದ ದನಿಯಲ್ಲಿ ನುಡಿದಾಗ ಪೂರ್ವಿ ಕಂಬನಿ ತುಂಬಿದ ಕಣ್ಗಳಿಂದಲೇ ಅವನತ್ತ ನೋಡಿದ್ಲು. ತನ್ನ ಗೆಳತಿಯರಾದ ವಿಭಾ, ಸುಗಂಧಿ ಇವರು ಹೀನ ಅದೃಷ್ಟ ಹೊತ್ತವರು. ಆದರೆ ತಾನು ಎಂಥ ಅಮೂಲ್ಯ ರತ್ನವನ್ನು ಪಡೆದ ಪುಣ್ಯವಂತೆ. ಪ್ರದೀಪ್ನಂತಹ ಪತಿಯನ್ನು ಪಡೆದರೂ ತಾನು ಜೀವನದ ಮೌಲ್ಯ ಅರಿಲಿಲ್ಲ. ಸಂಜಯ್, ಆದಿತ್ಯ, ಗೌರವ್ ಮೂವರ ದೃಷ್ಟಿಕೋನಗಳು ಒಂದೇ. ಹೆಣ್ಣೆಂದರೆ ಅವರ ಪಾಲಿನ ಭೋಗದ ವಸ್ತು. ಅವರ ಎಣಿಕೆಗೆ ಬಾರದ ಹೆಣ್ಣು ಅವರಿಗೆ ಕಸಕ್ಕಿಂತ ಕೀಳು. ಅದನ್ನು ಕೈಯಿಂದ ಹೊಸಕಿ ಹಾಕುವುದಕ್ಕೂ ಹೇಸದ ಮೃಗಗಳು. ಪ್ರದೀಪ್, ತನ್ನ ತಂದೆ ಮುರುಳಿ ಎಂತಹ ಉನ್ನತ ವ್ಯಕ್ತಿಗಳು. ಪ್ರೀತಿಸುವವರ ದೋಷಗಳನ್ನು ಅವರೊಂದಿಗೆ ಪ್ರೀತಿಸಬೇಕು ಎಂದು ಆಗಾಗ ಹೇಳುವ ಪ್ರದೀಪನ ಮಾತುಗಳೆಷ್ಟು ಸತ್ಯ. ಸುಗಂಧಿಯ ಸ್ಥಿತಿ ನೆನೆಸ್ಕೊಂಡಾಗ ಅವಳ ಮೈ ನಡುಗಿತು. ಹೌದು, ನನ್ನ ತಂದೆ ಕೈ ಬಿಟ್ಟಿದ್ರೆ ನನ್ನ ತಾಯಿಯ ಗತಿಯು ಹಾಗೆ ಸಮಾಪ್ತಿಯಾಗ್ತಿತ್ತೋ ಏನೋ. ತನ್ನ ತಾಯಿಗೆ ಜೀವದಾನ ನೀಡಿದ ತಂದೆಯನ್ನು ತಾನು 8 ತಿಂಗಳು, ಹೌದು 8 ತಿಂಗಳಿನಿಂದ ತಾನು ತಂದೆಗೆ ಮುಖ ಕೊಟ್ಟು ಮಾತನಾಡಿರಲಿಲ್ಲ. ತನ್ನ ಈ ಕೃತ್ಯದಿಂದ ತಾಯಿ ಎಷ್ಟು ನೊಂದಿರಬಹುದು. ಒಂದು ಮಗುವಿನ ತಾಯಿಯಾದ ಮೇಲೂ ತಾನು ತಾಯ್ತನದ ವಾತ್ಸಲ್ಯ ತಾನು ಅರಿಯಬಾರದೆ? ತಾನು ಎಂದು ಅವಳ ವಾತ್ಸಲ್ಯ ಪರಿಪೂರ್ಣವಾಗಿ ಕಂಡವಳಲ್ಲ. ಈಗ ಆ ಅವಕಾಶ ಬಂದಾಗ ತಾನೇ ಕಾಲಿನಿಂದ ದೂರ ತಳ್ತಾ ಇದ್ದೆ. ತಾನು ಮಗಳಿಗಾಗಿ ಅವರಿಗೇನು ಮಾಡಿದ್ದೇನೆ ಎಂದು ಯೋಚಿಸಿದಾಗ ಅವಳಿಗೆ ತನ್ನ ಬಗ್ಗೆಯೇ ನಾಚಿಕೆಯಾಯಿತು. ವೈದ್ಯಳಾಗಿ ತಂದೆಯನ್ನು ನೋಡ್ಕೊಳ್ತಿದ್ದೇನೆ ಎಂದು ಸಂಕಲ್ಪ ಮಾಡಿದ ತಾನು ಈಗ ತಂದೆ ತಾಯಿಯರ ಪುನರ್ಮಿಲನ ಸಹಿಸಲಾರದೆ ಅವರ ಸಂಬಂಧವನ್ನೇ ತೊರೆದುಕೊಳ್ಳಲು ಪ್ರಯತ್ನಿಸ್ತಿರೋದು ಅಕ್ಷಮ್ಯ ಅಪರಾಧ. ಮಮ್ಮಿ, ಸುಗಂಧಿ ಆಂಟಿ ಸತ್ ಹೋದ್ರಂತೆ, ಹೌದಾ? ಪೃಥ್ವಿ ಅವನ ಮಮ್ಮಿ ಇಲ್ಲದೆ ಹೇಗಿರ್ತಾನೆ? ಶ್ರುತಿ ಎಂದಿನಂತೆ ತನ್ನ ಬಾಲ್ಯ ಸಹಜವಾದ ಹರ್ಷದಿಂದ ಪೂರ್ವಿ ಮಾಮೂಲಿನಂತೆ ಅವಳನ್ನು ಗದರದೆ ಅವಳನ್ನು ತಬ್ಬಿ ಮುತ್ತಿನ ಮಳೆ ಸುರಿಸಿದ್ಲು. ತಾಯಿ ಅನ್ನೋ ವಸ್ತು ತುಂಬ ಅಮೂಲ್ಯವಾದದ್ದು ಚಿನ್ನುಮರಿ. ಯಾವ ಕಾರಣಕ್ಕೂ ನಾವು ಅದನ್ನು ಕಳ್ಕೋಬಾರ್ದು. ಶ್ರುತಿಗೆ ಅವಳ ಮಾತು ಅರ್ಥವಾಗದಿದ್ರೂ ತಾಯಿಯ ಕೊರಳು ತಬ್ಬಿದ್ಲು. ಸುಗಂಧಿಯ ಸಾವಿನ ನಂತರ ಪೂರ್ವಿ ಕೆಲವು ದಿನ ಅಂತರ್ಮುಖಿಯಾಗಿದ್ಲು. ಈಗ ಸುಗಂಧಿಯ ಬದಲಾಗಿ ಹೊಸ ವೈದ್ಯಳನ್ನು ನೇಮಿಸಲಾಗಿತ್ತು. ಸುಗಂಧಿಯ ನೆನಪು ಎಲ್ಲರ ಹೃದಯದಲ್ಲೂ ಹಚ್ಚೊತ್ತಿ ನಿಂತಿತು. ಪೂರ್ವಿ ತನ್ನ ಸುಗಂಧಿಯ ಭಾವಚಿತ್ರವನ್ನು ದೊಡ್ಡದಾಗಿ ಮಾಡಿಸಿ ಮನೆಯ ಹಜಾರದಲ್ಲಿ ಹಾಕಿಸ್ಕೊಂಡಿದ್ಲು. ಅಂದು ಭಾನುವಾರ ಪ್ರದೀಪ್ ಊಟ ಮುಗಿದ ಮೇಲೆ ಪೂರ್ವಿಗೆ ಹೇಳಿದ, ಪೂರ್ವಿ, ನೀನು ಶ್ರುತಿ ಸ್ವಲ್ಪ ಮಲ್ಕೊಂಡು ರೆಸ್ಟ್ ತಗೊಳ್ಳಿ. ನಾನು ನಿಮ್ಮ ತಂದೆ ತಾಯಿಯನ್ನು ನೋಡಿ ತುಂಬ ದಿನಗಳಾಗಿವೆ. ಅರ್ಧ ಗಂಟೆ ಹೋಗಿ ಬರ್ತೀನಿ. ಸಂಜೆ ಶ್ರುತಿಯನ್ನು ಕರ್ಕೊಂಡು ಎಲ್ಲಾದರೂ ನಾವು ರೌಂಡ್ ಹೋಗೋಣ.
ಪೂರ್ವಿ ಮಾತನಾಡಲಿಲ್ಲ. ಪ್ರದೀಪ್ ಕಾರಿನ ಕೀ ಹಿಡಿದು ಹೊರಟಾಗ ಅವಳ ಮೆಲ್ಲು ಧ್ವನಿ ಬೆನ್ನ ಹಿಂದೆ ತೇಲಿ ಬಂತು. ಪ್ರದೀಪ್, ನಾನು ಬರ್ತೀನಿ. ಅದ್ಭುತವನ್ನು ಕಂಡಂತೆ ಅವನು ಹುಬ್ಬೇರಿಸಿದ. ಪೂರ್ವಿ, ಆರ್ ಯು ಆಲ್ ರೈಟ್? ಅಥವಾ ನಾನು ಕನ್ಸು ಕಾಣ್ತಿದ್ದೀನಾ? ಪೂರ್ವಿ ನಸು ಮುನಿದು ಫ್ರಿಡ್ಜ್ನಿಂದ ಹಣ್ಣುಗಳನ್ನು ಚೀಲದಲ್ಲಿ ತುಂಬಿಸಿಕೊಂಡು ಶ್ರುತಿಯ ಕೈ ಹಿಡಿದು ಬಂದಾಗ ಪ್ರದೀಪ್ ಕಾರಿನ ಮುಂಬಾಗಿಲು ತೆಗೆದು ಕಣ್ಣಲ್ಲೇ ಅವಳನ್ನು ಆಹ್ವಾನಿಸಿದ. ಅದೇನು, ತಂದೆ ತಾಯಿ ಬಗ್ಗೆ ಅನಿರೀಕ್ಷಿತ ಪ್ರೀತಿ? ಕಾರ್ ಸ್ಟಾರ್ಟ್ ಮಾಡುತ್ತಾ ಕೀಟಲೆ ದನಿಯಿಂದ ಹೇಳಿದಾಗ ಪೂರ್ವಿ ಕೆಂಪಾದಳು. ಈ ಸಲ ಅಮ್ಮನ ಕೈಯಲ್ಲೇ ಬಾಣ್ತನ ಮಾಡಿಸ್ಕೊಳ್ಬೇಕು ಅಂತ ನನಗಾಸೆ. ರಿಯಲಿ? ಅಂತೂ ನಮ್ಮ ಅನುಮಾನ ಕನ್ಫರ್ಮ್ ಆಯಿತು. ಮೊದಲನೇ ಸಲ ನನಗಿಷ್ಟವಾದ ಮಗಳಾಯಿತು. ಈಗ ನಿನಗೆ ಬೇಕಾದ ಮಗ, ರೈಟ್? ಪ್ರದೀಪ್ ಅವಳನ್ನು ಬರಸೆಳೆದು ಹತ್ತಿರ ಕೇಳಿಕೊಂಡ. ಯಾವುದಾದ್ರೂ ಪರವಾಗಿಲ್ಲ, ಆದರೆ ರೂಪ ಗುಣದಲ್ಲಿ ನಿಮ್ಮ ಹಾಗೆ ಇರಬೇಕು. ಯಾಕೆಂದರೆ ಯು ಆರ್ ದ ಬೆಟರ್ ಪರ್ಸನ್. ಪೂರ್ವಿ ಹೇಳಿದಾಗ ಇಬ್ಬರು ನಕ್ಕರು. ಶ್ರುತಿ ಹಿಂದಿನ ಸೀಟಿನಿಂದ ಇಣುಕಿ, ಮಮ್ಮಿ, ಡ್ಯಾಡಿ, ಈಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಂದಾಗ ಪೂರ್ವಿ ಅವಳ ಕೈಗಳಿಗೆ ಮುತ್ತಿಟ್ಟು, ಅಜ್ಜಿ ತಾತನ ಮನೆಗೆ ಎಂದಾಗ ಪ್ರದೀಪ್ ಪತ್ನಿಯತ್ತ ಹೆಮ್ಮೆಯಿಂದ ನೋಡಿದ. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.